ದೀನರ ಸಹಾಯರು ಗುರುವರನ ಚಿಂತಿಸುತ್ತಲೇ ಬರುವನು. ಪ್ರಾಣ ರಕ್ಷಣೆ ಮಾಡಿ ಪೂರೈಸುವನು ಅವರ ಪ್ರಾರ್ಥನೆಯನು. ಕುಳಿತು ಸಿಂಹಾಸನದಿ ಭಕ್ತರ ಪೂಜೆಯನ್ನು ಕೈಕೊಳ್ಳುತ್ತಾ ಅಳಿಸಿ ಭವಪಾಶವನ ಅವರು ಧರಿಸುವನು ಗುರು ನಲಿಯುತ್ತ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 38ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಮಹಾವೈರಾಗ್ಯ ಪುರುಷನು ಭಗವಂತನ ಸಾಕ್ಷಾತ್ಕಾರ ಪಡಿಸಿಕೊಂಡಿರುವಂಥವನು ಅತ್ಯಂತ ಉತ್ತಮ ಅಧಿಕಾರಿಯಾಗಿರುವಂಥ ಗೋವಿಂದಾನಂದ ಪರಮಹಂಸನು ಗುರುವನ್ನು ಅರಸುತ್ತಾ ತನ್ನ ಸಾತ್ವಿಕತೆ, ಸರಳತೆ, ಸಾಧು ಪ್ರೇಮ, ಭಗವಂತನಲ್ಲಿ ಅಪಾರ ಭಕ್ತಿ ಇವೆಲ್ಲದರಿಂದಲೂ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ದರ್ಶನ ಕೊಟ್ಟದ್ದ. ಅಭಯವನ್ನು ಕೊಟ್ಟ. ನಿನಗೆಲ್ಲ ಬಂಧನಗಳಿಂದ ಬಿಡಿಸುತ್ತೇನೆ, ನನ್ನ ಸಗುಣ ಹರಿಹರ ಬ್ರಹ್ಮಾದಿಗಳ ಸಗುಣಾವತಾರವಾಗಿರ್ತಕ್ಕಂಥದ್ದು ಪ್ರಾಪ್ತವಾಗಿ ಆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಅನುಗ್ರಹದಿಂದ ನಿನ್ನೆಲ್ಲ ಬಂಧನಗಳು ಬಿಡುಗಡೆಯಾಗುತ್ತವೆ ಎಂದು ಆದೇಶ ಮಾಡಿ ಅದೃಶ್ಯನಾಗಿದ್ದ ಭಗವಂತ ಅದಾದ ನಂತರ ಬಹಳಷ್ಟು ಕಡೆಗೆ ಗುರುವನ್ನು ಶೋಧಿಸ್ತಾ ಸಾಧು ಸಂತ ಸತ್ಪುರುಷನೆಲ್ಲರನ್ನೂ ಭೇಟಿ ಮಾಡ್ತಾ ಅನೇಕ ಸ್ಥಾನಗಳಲ್ಲೆಲ್ಲ ಸಂಚಾರ ಮಾಡಿ ಮನಸ್ಸಿಗೆ ಶಾಂತಿ ಸಮಾಧಾನವೆನ್ನತಕ್ಕಂಥದ್ದು ಸಿಗದಲೇ ಗುರುದರ್ಶನಕ್ಕೆ ಹಾತೊರೆಯುತ್ತಿರುವಂಥ ಪ್ರಸಂಗದಲ್ಲಿ ಗುರುಭಕ್ತನಾಗಿರ್ತಕ್ಕಂಥ ಶಿವಾನಂದನ ಮುಖೇನ ಗುರುಸ್ಥಾನವೆನ್ನುವಂಥದ್ದವನಿಗೆ ಪರಿಚಯವಾಯಿತು. ಗುರುದರ್ಶನವಾಗದಲೇ ಅನ್ನ ಆಹಾರಗಳನ್ನು ಒಂದು ಹನಿ ನೀರನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯಿಂದ 4-5 ದಿವಸಗಳವರೆಗೂ ಸಂಚರಿಸುತ್ತ ಕೊನೆಗೆ ಮಧ್ಯರಾತ್ರಿಗೆ ಬಂದ ಹುಬ್ಬಳ್ಳಿಗೆ ಆ ಸಶಿಷ್ಯನ ಬರುವಿಕೆಯನ್ನೇ ತಾನು ಸ್ವಾಗತ ಮಾಡುವುದಕ್ಕೋಸ್ಕರವಾಗಿ ಕಾದು ಕುಂತದ್ದ ಸಿದ್ಧಾರೂಢನು ಅಂತೇಳಿ. ಅಪೇಕ್ಷೆ ಬಹಳಷ್ಟು ಮಾಡ್ತಾ ಇರ್ತಾರೆ. ತಮ್ಮ ತಪಸ್ಸು, ಜ್ಞಾನ, ವೈರಾಗ್ಯ ಇವೆಲ್ಲವನ್ನು ಯೋಗ್ಯವಾಗಿರ್ತಕ್ಕಂಥ ಪಾತ್ರವುಳ್ಳಂಥವರಿಗೆ ಕೊಡ್ತಾ ಇರಬೇಕು ಅನ್ನುವಂಥ ಅಪೇಕ್ಷಿತರಾಗಿರ್ತಾರೆ ಸದ್ಗುರುಗಳು. ಜ್ಞಾನದ ಪರಂಪರೆ ಎನ್ನುವಂಥದ್ದು ಮುಂದುವರೆದು ಹೋಗಬೇಕು. ಭಕ್ತಿಯ ಪರಂಪರೆ, ವೈರಾಗ್ಯದ ಪರಂಪರೆ ಇವೆಲ್ಲವೂ ತಾವು
ಪರಂಪರಾಗತವಾಗಿ ಹೋಗಬೇಕನ್ನುವಂಥ ಉದ್ದೇಶದಿಂದ ಅಂಥವರನ್ನು ಸಮೀಕ್ಷೆ ಮಾಡ್ತಿರ್ತಾರೆ, ಅಂಥವರ ಬರ್ತಕ್ಕಂಥ ನಿರೀಕ್ಷೆ ಮಾಡ್ತಿರ್ತಾರೆ. ಬಂದಾಗ ಅವರಿಗೆ ಪರೀಕ್ಷೆ ಮಾಡಿ ಅದನ್ನು ತಾವು ಅನುಗ್ರಹಿಸುವಂಥವರಾಗುವರು. ಹಾಗೆ ನಿರೀಕ್ಷಣೆ ಮಾಡ್ತಕ್ಕಂಥದ್ರು ಮಧ್ಯರಾತ್ರಿಯಲ್ಲಿ ಅವಾಗ ಬಂದರು ಅಂಥೇಳಿ. ಗುರು ಎಷ್ಟು ದಯಾಮಯನಾಗಿರ್ತಕ್ಕಂಥವನು, ಕರುಣಾಸಾಗರನಾಗಿರ್ತಕ್ಕಂಥವನು, ಅನಿಮಿತ್ಯ ಬಂಧುವಾಗಿರ್ತಕ್ಕಂಥವನು. ಸದ್ಗುರುವು ಅನಿಮಿತ್ಯ ಬಂಧು ಅಂಥೇಳಿ. ಅವನ ಬಿಟ್ಟು ನುಳ್ಕೆರೆಲ್ಲ ಈ 14 ಲೋಕದಲ್ಲಿ ಇರ್ತಕ್ಕಂಥವರೆಲ್ಲರೂ ಅದರೊಳಗೆ ತ್ರಿಮೂರ್ತಿಗಳು ಕೂಡ ನಿಮಿತ್ತ ಬಂಧುಗಳೇ. ಅವರು ತಪಸ್ಸಿನಿಂದ ಬಂಧುಗಳಾಗ್ತಾರೆ ದೇವತೆಗಳು, ಪುಣ್ಯದಿಂದ ಬಂಧುಗಳಾಗ್ತಾರೆ ದೇವತೆಗಳು. ಇನ್ನು ಲೌಕಿಕರಂತೂ ಹೆಣ್ಣು ಕೊಟ್ಟು ಗಂಡು ಕೊಟ್ಟು ಏನಾರ ಮಾಡಿ ಈ ರೀತಿಯಾಗಿರುವಂಥ ಬಂಧುಗಳಾಗ್ತಾರೆ. ಅವರು ಅಣ್ಣ ತಮ್ಮಂದರಾಗ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಮಾವ ಹಳೆ ಆಗಿರ್ಬೋದು, ಅತ್ತಿ ಸಸಿ ಆಗಿರ್ಬೋದು. ಇವೆಲ್ಲ ಬಂಧುತ್ವ ಈ ಒಂದು ಹೆಣ್ಣು ಅಥವಾ ಒಂದು ಗಂಡಿನ ನಿಮಿತ್ತ. ಇದು ಹೆಂಗ್ ಬಂಧುಗಳಾದ್ರಪ್ಪ ಅಂದ್ರೆ ಹೆಣ್ಣು ಕೊಟ್ಟದ್ದಕ್ಕೆ ಬಂಧುಗಳಾದ್ರಪ್ಪ. ಯಾರಾಗಿರ್ಬೋದು, ಒಟ್ಟು ಬಂಧುಗಳಾದ್ರಲ್ಲ. ಹೆಣ್ಣು ಕೊಟ್ಟಾಗ ಗಂಡು ಬಂದಾಗ ಬಂಧುಗಳಾದರು, ಇದು ನೇಮ ಜಗತ್ತಿಂದು. ಆದರೆ ಸದ್ಗುರುವಿಗೆ ಅನಿಮಿತ್ಯ ಬಂಧು ಅಂತ ಹೇಳ್ತಾರೆ. ಅವನು ಯಾವ ನಿಮಿತ್ತವಿಲ್ಲ. ಎಲ್ಲಿ ಹರಿದ್ವಾರ, ಎಲ್ಲಿ ಗೋವಿಂದಾನಂದ. ಅವನು ಬರುವಿಕೆಯನ್ನು ತಾವು ಎದ್ದು ಅಷ್ಟು ಅಪರಾತ್ರಿ ವೇಳದಲ್ಲಿ ಕಾದು ನಿರೀಕ್ಷಣೆ ಮಾಡಿ ಅವನಿಗೆ ಸಂತೈಸಿ ಉಪಚರಿಸಿ ಹತ್ರ ಇಟ್ಕೊಂಡು ತನ್ನಂತನೇ ಮಾಡಿಕೊಂಡ. ಅಂದ್ರೆ ಎಂಥ ನಿಮಿತ್ತ ಬಂದು, ಎಂಥ ದಯಾಸಾಗರನು, ಕರುಣಾಮೂರ್ತಿ. ದಯಾ ಅನ್ನುವಂಥದ್ದು ಬಹಳಷ್ಟು ದಯಾವಂತರು. ಭಗವಂತ ಹೇಳ್ತಾನೆ, ಮಮ ಭಕ್ತ ಮಮ ಅಧಿಕಂ ಅಂತ ಹೇಳಿ. ಲಕ್ಷ್ಮೀ, ನಿನಗಿಂತಲೂ ನನ್ನ ಭಕ್ತರದರಲ್ಲ ಅವರು ನನಗೆ ಬಹಳಷ್ಟು ಪ್ರೇಮದವರು ಅಂತ ಹೇಳ್ತಾನೆ ನಾರಾಯಣ. ಆಕೆಗೆ ಸಿಟ್ಟು ಬರ್ತೈತಿ, ಬರಕ್ಕಲ್ವ? ನೀವು ನಿಮ್ಮ ಹೆಂಡ್ರ ಮುಂದೆ ಇವರು ಭಾಳ ಪ್ರೇಮದರ ಅಂತ ಬರೀ ಮಾತಾಡಿದ್ರೆ ಸಾಕು. ನೀವು ಯಾರ್ದಾರ ಕೊಟ್ಟಾಗ ಭಾಳಷ್ಟು ನೋಡಿದ್ರೆ ಸಾಕು. ಆಲೇ ಅವತ್ತಿಂದು ವಾತಾವರಣನ ಬದಲೇ ಹೋಗಿರ್ತೈತಿ. ಮತ್ತೆ ನಿನಗಿಂತಲೂ ಒಂದು ಲಕ್ಷ್ಮಿಯಾಗಿ ಬಹಳ ಪ್ರೇಮ ಅವನು ನಾರಾಯಣ. ಆಕೆನೂ ಬಹಳ ಪ್ರೇಮ. ನಿನಗಿಂತಲೂ ನನ್ನ ಭಕ್ತರು ನನಗೆ ಬಹಳಷ್ಟು ಪ್ರೇಮ ಅಂದಾಗ ಎಷ್ಟು ಹೊಟ್ಟು ಉರಿದಿರಬಾರ್ದಕ್ಕಿದು. ಹಂಗೆ ಸದ್ಗುರುವಿಗೆ ಎಲ್ಲದಕ್ಕಿಂತಲೂ ಅವನ ಭಕ್ತರನ್ನತಕ್ಕಂಥವ್ರು ಬಹಳಷ್ಟು ಭಕ್ತಾಧೀನ ಅಂತೇಳಿ, ಭಕ್ತರ ಪರಾಧೀನ ಅಂತೇಳಿ. ಅವನಿಗೆ ಸ್ವತಂತ್ರತೆ ಅನ್ನುವಂಥದ್ದೇ ಇಲ್ಲ. ಪರಾಧೀನ, ಅವನು ಭಕ್ತರ ಪರಾಧೀನ, ಅವರ ಅಧೀನ ಅಂತೇಳಿ. ನೋಡವರು ಸಾಕು ತಮ್ಮ ಅವತಾರವಾಗಿರ್ತಕ್ಕಂಥದ್ದನ್ನು ಸಮಾಪ್ತಿ ಮಾಡಬೇಕು ಅನ್ನತಕ್ಕಂಥ ಇಚ್ಛೆಯಿಂದ ನಿರಸನ ವ್ರತದಲ್ಲಿದ್ದಾಗ ಕಬೀರದಾಸರು ಬಂದು ಅಲ್ಲಿವರೆಗೂ ಏನೂ ಕೇಳಿದ್ದಿಲ್ಲಂತವರು. ಈ ವಿಚಾರ ಅವ್ರಿಗೆ ಗೊತ್ತಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದ ಹಿಡ್ಕೊಂಡು ಗೊಳೋ ಅಂತ ಹತ್ತರಂತೆ. ಏನ್ ಬೇಕು ಹೇಳು, ಏನ್ ಬೇಕು ಹೇಳು, ನಿನಗೆ ಕೇಳಿದ್ದು ಕೊಡ್ತಾನೆ ಅಂತಂದ್ರಂತೆ. ಕೇಳಿದ್ದು ಕೊಡ್ತೇನಪ್ಪ ಅಂತಂದ್ರಂತ, ಕೊಡ್ತಾನಪ್ಪ ಅಂದ್ರಂತ. ಹಂಗಾರೆ ಎದ್ದು, ಇದೇನು ಈ ಶರೀರವೆನ್ನುವಂಥದ್ದು ನಿನ್ನ ಅನುಗ್ರಹಕ್ಕೆ, ನಿನ್ನ ಸೇವೆಗೆ ಪಾತ್ರವಾಗಿದ್ದಾವಲ್ಲ ಇವೆಲ್ಲವೂ, ಇದು ಸತ್ತು ಬಳಕೆ ಇದಕ್ಕೆ ಮಣ್ಣು ಹಾಕಿ ನೀನು ನಿರ್ವಾಣ ಹೊಂದಪ್ಪ ಅಂತ ಬೇಡ್ಕೊಂಡ್ರಂತವ್ರು. ಈ ಉಪಾಧಿ ಐತಲ್ಲ, ಅವರು ನೀನಿರಪ್ಪ ಅನ್ಲಿಲ್ಲ ಅವರು. ಅವ್ರ ಉಪಾಯ ವೃದ್ಧ ಕುಮಾರಿ ನ್ಯಾಯ ಅಂತ ಒಂದು ಬರ್ತದೆ. ಆ ರೀತಿಯಾಗಿ
ಈ ಶರೀರ ಮುಪ್ಪಾಗಬೇಕು, ಅದು ಸಾಯ್ಬೇಕು, ಅದಕ್ಕೆ ಸದ್ಗತಿ ಕೊಡಬೇಕು, ನೀನು ಮಣ್ಣು ಹಾಕ್ಬೇಕು, ಇಷ್ಟು ಮಾಡಪ್ಪ ಅಂದ್ರಂತೆ. ತಾವೇ ಬಿಡ್ಬೇಕಾತಲ್ಲ ನಿರಸನ ವ್ರತವನ್ನು. ಎಷ್ಟು ಭಕ್ತರು ಅದ್ರ ಪರಾಧೀನ ಭಕ್ತಾಧೀನ ಅನ್ನೋದು ಇದಕ್ಕೆ. ಅವರ ಅಧೀನರವರು ಅಂತೇಳಿ. ದಯಾಸಾಗರರು ಅಂದರೆ ಅವ್ರ ಭಂಗಿ ನೋಡ್ರಿ, ಕುರ್ಚಿ ಮೇಲೆ ಕುಂತಿರೋದು, ಬೆತ್ತದ ಕುರ್ಚಿ ಮೇಲೆ ಕಾಲು ಮ್ಯಾಲೆ ಇಟ್ಕೊಂಡೆ. ಈ ಭಂಗಿ ಒಳಗೆ ಯಾರೂ ಕುಂತಲ್ಲ, ಎಲ್ಲ ಕಾಲು ಮಡ್ಚ್ಕೊಂಡು ಕುಂಡ್ರೋರು ಭಾಳ ಮಂದಿ ಇದಾರೆ. ಮುಟ್ಟಬೇಡ, ಹತ್ರ ಬರಬೇಡ, ನಮ್ಮ ಪಾದ ಮುಟ್ಟಬೇಡ. ಮುಟ್ಟಿದ್ರೆ ತಡ್ಕೊಳ್ಳೋ ಶಕ್ತಿನೂ ಇಲ್ಲ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ ಮಾಡಿಸ್ಕೊಂಡು ಅದನ್ನು ಅರಗಿಸೋದೈತಲ್ಲ, ಭಾಳಷ್ಟು ಕಷ್ಟದ ಕೆಲಸ ಅದು. ಅದಕ್ಕೇನು ಉಪಾಯ ಮಾಡ್ಯಾರಂದ್ರೆ ಮುಟ್ಕೊಡ್ಲಿಲ್ಲ ಮಾಡ್ಕೊಂಬಿಡೋದು. ಅದನ್ನು ಅಲ್ಲೇ ಮುಂದೆ ಆವಿಗೆ ಇಟ್ಬಿಡ್ತಾರೆ ಕೆಲವರು. ಆವಿಗೆ ಅಭಿಷೇಕ, ಆವಿಗೆ ಪೂಜಾ, ಅಲ್ಲೇ ದೂರ ಮಾಡು ಸಾಷ್ಟಾಂಗ ಹಾಕಿ ಅಲ್ಲೇ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಸ್ಕೊಳೋದೈತಲ್ಲ, ಇದು ಅಷ್ಟು ಸುಲಭವಲ್ಲ. ಅದನ್ನು ತಡ್ಕೊಳಕ್ಕೂ ಆಗೋದಿಲ್ಲ. ಅದು ಅನುಭವಿಸರಿಗೆ ಗೊತ್ತದು, ನಮಸ್ಕಾರ ಮಾಡ್ಸ್ಕೊಳೋರಿಗೆ ಗೊತ್ತು. ಆದ್ರೆ ಅವ್ರು ಎಷ್ಟು ದಯಾಮಯರು ಅಂದರೆ ಇವ್ರಿಗೆ ಆಯಾಸ ಆಗಿರಬಾರ್ದು. ಮ್ಯಾಲೆ ಇಟ್ಕೊಂಡ್ಬಿಟ್ರೆ ಆಯಾಸ ಅಲ್ಲದೆ ಹಿಂಗೆ ಮಾಡಿಬಿಡ್ತಾರೆ. ಅವ್ರ ಹಸ್ತಸ್ಪರ್ಶ ಮಾಡೋಕ್ಕೆ, ಅವ್ರ ಮೈದಿಡೋಕ್ಕೆ, ಸಂತೈಸಕ್ಕೆ ಅನುಕೂಲವಾಗಲಿ ಅಂತಕ್ಕ ಅದೇ ರೀತಿಯಾಗಿ ಅವ್ರು ಕುಂಡ್ರೋದು. ಕುರ್ಚಿ ಮೇಲೆ ಕುಂತ್ರೆ ಅದೇ ಭಂಗಿಯೊಳಗೆ ಭಾಳ ಫೋಟೋಗಳಿರೋದು. ಅಂದ್ರೆ ಏನು ಅಂದರೆ ಭಕ್ತರಿಗೆ ಅಷ್ಟು ಅನುಕೂಲ, ಅವ್ರನ್ನ ಬೊಗ್ಗಿಸಬಾರ್ದು ಅಂತೇಳಿ. ಎಷ್ಟು ದಯಾಮಯರಾಗಿರ್ತಕ್ಕಂಥವ್ರು. ಎಷ್ಟು ದೂರದ ವಿಚಾರವಂತಂದರೆ ಅವರು ಸಮಾಧಿ ಕಟ್ಟಿಸಿದಾಗ ಮೊದಲ ತೆಳಗೆ ಮಾಡಬೇಕು ಸಮಾಧಿನ ಅಂತೇಳಿ ಮಾಡಿಸಿದಾರೆ ಅವರು. ಅದು ಸಮಾಧಿಯಲ್ಲಿ ಒಂದು ತೆಳಗೈತಿ, ಒಳಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಹೋಗಿ ಅಲ್ಲಿ ಮಾಡೋದು ಅಂಥೇಳಿ. ಅವದವೇ ಒಂದೊಂದು ಮಳ ಎತ್ತರ ಮೆಟ್ಲುಗಳವು. ಅದು ಇಷ್ಟರಾಗೆ ಹೋಗ್ಬೇಕಲ್ಲ, ಅದು ಮಳ ಎತ್ತರ. ಆಮೇಲೆ ವಿಚಾರ ಮಾಡಿದ್ದಾರೆ, ಇಲ್ಲಿ ಸಮಾಧಿ ಆತಂದ್ರೆ ಬಾಲಕರು ಹೆಂಗೆ ಬರ್ತಾರೆ ನಮಸ್ಕಾರಕ್ಕೆ, ವೃದ್ಧರು ಹೆಂಗೆ ಬರ್ತಾರೆ, ಅಂಗವಿಕಲರು ಹೆಂಗೆ ಬರ್ತಾರೆ. ಇದು ಬೇಡ, ಮ್ಯಾಲೆ ಮಾಡ್ರಿ ಅಂತೇಳಿ ಆಜ್ಞೆ ಮಾಡಿದ್ರಂತೆ. ಮೊದಲೇ ಸಮಾಧಿಯನ್ನು ತೆಳಗೆ ಮಾಡಬಾರ್ದು, ಮೇಲೆ ಮಾಡಬೇಕು ಅಂತೇಳಿ. ಆ ದಬಾಸಿನ ಮೇಲೆ ಮಾಡಿ ಮೇಲೆ ಅದಕ್ಕೆ ಕಲ್ಲುಗಳನ್ನು ಜೋಡಿಸಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋದು. ಎಷ್ಟು ದೂರದ ವಿಚಾರದ ದಯಾ ಅನ್ನುವಂಥದ್ದು. ಅದಕ್ಕೆ ದಯಾಸಾಗರರು ಅಂತೀವಿ. ಅಲ್ಲಿ ಆಗಿತ್ತಂದ್ರೆ ಎಲ್ಲರಿಗೂ ಅವಕಾಶ ಆಗ್ತತ್ತ, ಎಲ್ಲರೂ ದರ್ಶನ ಮಾಡೋಕ್ಕಾಗುತ್ತೆ. ಹೀಗೇ ಎಷ್ಟೋ ಕಷ್ಟ ಆಗತ್ತೆ. ಹಿಂಗೆ ಎರಡು ಬಾಗಿಲಿದ್ದು ಹಿಂಗೆ ಸರಳಾಗಿ ಹೋಗಿ ಬರೋದಕ್ಕೇ ಭಾಳಷ್ಟು ಕಷ್ಟ ಆಗ್ತಾ ಐತಿ. ಈಗ ಇನ್ನು ಅದರಾಗ ಹೋಗಿ ಅದರಾಗ ಬಂದು ಅಂದರೆ ಅದು ಅವಕಾಶನೇ ಆಗ್ತಿದ್ದಿಲ್ಲ. ಮೇಲೇನೆ ಅವಕಾಶ. ಅವರ ನೇರವಾಗಿ ಸಂಪರ್ಕ, ಆ ಶರೀರದ ಸಂಪರ್ಕವೆನ್ನುವಂಥದ್ದು ಮುಟ್ಟಿ ನೋಡಿ ಆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಅವಕಾಶನೇ ಸಿಗ್ತಿದ್ದಿಲ್ಲ. ಆ ರೀತಿಯಾಗಿ ತಾವು ಸಮಾಧಿನೂ ಕೂಡ ಮೇಲೆ ಮಾಡಿಸಿದ್ರು. ಭಕ್ತರಿಗೋಸ್ಕರವಾಗಿ ಅವತರಿಸಿದ್ದೇ, ಭಕ್ತರಿಗೋಸ್ಕರವಾಗಿ ಇದ್ದಿದ್ದೇ, ಭಕ್ತರಿಗೋಸ್ಕರವಾಗಿ. ಆನಂತರ ಇರುವುದು ಕೂಡ ಚರಿತ್ರೆ ರೂಪದಿಂದ, ಸಮಾಧಿ ರೂಪದಿಂದ ಭಕ್ತರಿಗೋಸ್ಕರವಾಗಿಯೇ. ಎಷ್ಟು ದಯಾಮಯರು, ಕರುಣಾಸಾಗರರು, ಆಪತ್ತು ಬಂಧುಗಳು, ಅನಿಮಿತ್ಯ ಬಂಧುಗಳು ಅನ್ನುವಂಥ ಈ ಬಿರುದುಗಳದವಲ್ಲ, ಇವು ಸದ್ಗುರುವಿಗೆ ಬಿಟ್ಟು ಯಾರಿಗೂ ಇಲ್ಲವಿಲ್ಲ ಈ ಬಿರುದುಗಳು. ಯಾವ ಬಿರುದುಗಳಿಲ್ಲ. ಆದ್ರಿಂದ ಆ ಮಧ್ಯರಾತ್ರದಲ್ಲಿ ನಿರೀಕ್ಷಣೆ ಮಾಡಿ ತಾವು ಕೂತ್ಕೊಂಡು ಬಂದಾಗ ಕರ್ಕೊಂಡು ಹೋಗಿ ಅಲ್ಲಿ ಒಳಗೆ ಯಾರೂ ಇಲ್ದಾಗ ತಾವೇ ಸಂತೈಸಿ. ಭಕ್ತರು ಬಹಳಷ್ಟು ಮಂದಿ ರಾತ್ರಿ ಬರ್ತಾ ಇದ್ರು ಅಂದರೆ ಅವರಿಗೆ ಮೊದಲೇ ಗೊತ್ತಾಗಿ ತ್ರಿಕಾಲ ಜ್ಞಾನಿಗಳು ಅವರು ಭಕ್ತರು ನಂಬಿ ಪ್ರಾರ್ಥನೆ ಮಾಡ್ಕೊಂತ ಬರ್ತಾರಂದ್ರೆ ಅವನು ಎದ್ದು ಕೂತೇ ಇರಬೇಕು. ಅವನ ಸಲುವಾಗಿ ಬರ್ತಾರ ಅಂದ್ರೆ ಅವನು ಕೂತೇ ಇರಬೇಕು. ನೀವು ಕುಂತಿರೋದಿಲ್ಲ, ದಿಬ್ಬಣ ಬರ್ತೈತಿ ಅಂತಂದ್ರೆ ಕಾದ್ಕೊಂಡು ಕುಂತಿರೋದಿಲ್ಲ. ನೀವು ಹೆಣ್ಣಿನ ಕಡೆಯವ್ರು ಬರ್ತಾರ ಅಂದ್ರೆ ಕಾದ್ಕೊಂಡು ಕುಂತಿರೋದಿಲ್ಲ. ಅಲ್ಲೇ ಬರಲಿಲ್ಲ, 9 ಆತು
ಹೊತ್ತಾತು ಅವ್ರ ದಾರ್ಯಾಗ ಏನೇನು ತೊಂದರೆ ಆಗಿರ್ತತ. ಲೌಕಿಕರು ಮಾಡ್ತೀರಿ ನೋಡು, ತಿಬ್ಬಣ ಬರ್ಬೇಕಾದ್ರೆ ಕಾಯ್ತಾರ, 12 ಗಂಟೆ ಆಕತಿ, 2 ಗಂಟೆ ಆಕತಿ, ಏನೇನೋ ಪೊಜಿತಿಗಳು. ಮೊದಲಂತೂ ಭಾಳಷ್ಟು ಪೊಜಿತಿ, ಈಗ ಏನೇನೋ ಬದಲಿ ಮಾಡ್ಕೊಂಡಿದ್ದಾರೆ. ಒಂದು ದೊಡ್ಡದು ಕಷ್ಟದ ಕೆಲಸನೂ ಆಗತ್ತೆ. ಒಟ್ಟು ಕಾಯ್ತಿದ್ರಿಲ್ಲ ಬೆಳತಂಕ. ಆ ಉದ್ದೇಶಕ್ಕೆ ಬೀಗರೇನಾರ ತಿಳ್ಕೊಂಡಾರು, ಬೀಗರು ಬೇಸರ ಆದಾರು ಅನ್ನೋದಕ್ಕೆ ಹಲಿಗೆ ಹೊಡಿಯನ್ ಕಾಯ್ಕೊಂತ ಕೊಂಡಿರ್ಬೇಕು, ಊದನ್ ಕಾಯ್ಕೊಂತ ಕೊಂಡಿರ್ಬೇಕು, ಅಡಿಗೆ ಮಾಡಿದ್ರೆ ಕಾಯ್ಕೊಂತ ಕೊಂಡಿರ್ಬೇಕು. ಎಲ್ಲ ಲೌಕಿಕದೊಳಗೈತೆ ನೋಡೋದು ಕಾಯೋದು. ಹಂಗವ್ರು ಭಕ್ತರ ಸಲುವಾಗಿ ಕಾಯ್ತಾ ಇದ್ರು. ಅವ್ರ ಬರುವಿಕೆಯನ್ನ ಕರ್ಕೊಂಡೋಗಿ, ಎಷ್ಟು ಮಂದಿ ಬರ್ತಾರೆ ಅಷ್ಟು ಮಂದಿ ಒಳಗೆ ಕರ್ಕೊಂಡೋಗಿ ಕದ ಹಾಕಿ, ಮೊದಲು ತಾಬಂಡಿ ತಾವೇ ಇಟ್ಟು ಕದ ತೆಗೆದು ಕರ್ಕೊಂಡೋಗಿ ಕುಂಡ್ರಿಸಿ, ತಾವೇ ನೀಡಿ ಉಣಿಸಿ ಹೊರಗೆ ಕಳಿಸಿ ಮತ್ತೆ ಕದ ಹಾಕಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಆ ತಾಬಂಡಿಗಳನ್ನೆಲ್ಲ ಇದ್ದ ಸ್ಥಾನಕ್ಕಿಟ್ಟು ಅದನ್ನು ಕಸ ಹೊಡೆದು ಅದನ್ನು ದುಂಡುಗಿಟ್ಟು ಅದನ್ನು ಪ್ರಸಾದ ರೂಪದಿಂದ ಕಾದಿಟ್ಟು, ಎಲ್ಲೆಲ್ಲಿ ರೋಗಿಗಳಿದ್ದಾರೆ, ಎಲ್ಲೆಲ್ಲಿ ಅವರಿಗೆ ಡಾಕ್ಟ್ರಿಂದ ಅನುಕೂಲವಾಗಿಲ್ಲ ಅಂಥರೇನಾದರೂ ಪತ್ರ ಮುಖೇಣ ತಿಳಿಸಿದ್ರಂದ್ರೆ ಆ ಪ್ರಸಾದವಾಗಿರ್ತಕ್ಕಂಥದ್ದನ್ನು ಅದ್ರಾಗ ಹಾಕಿ ಆ ಅನ್ನದ ಕಾಳನ್ನೆಲ್ಲ ಒಣಗಿಸಿ, ಅವೇನು ಬಿದ್ದಿರ್ತಾವಲ್ಲ ಅವರು ಮಹಾತ್ಮರು ಉಂಡಿರ್ತಾವೆ, ಭಕ್ತರು ಉಂಡಿರ್ತಾವೆ, ಅವನ್ನೆಲ್ಲ ಪಾಕಿಟಿನೊಳಗೆ ಹಾಕಿ ಕಳಿಸ್ಬೇಕಂತೆ. ಅದನ್ನು ತಗಂದು ಕೂಡಲೇ ಅವರಿಗೆ ಆರೋಗ್ಯವಾಗಬೇಕು. ಇಷ್ಟು ದಯಾಮಯರಾಗಿರ್ತಕ್ಕಂಥವರು ಸ್ವತಃ ತಾವೇ ಅವ್ರಿಗೆ ಉಣ್ಣಕ್ಕೆ ನೀಡಿ, ತಾವೇ ಅದನ್ನೆಲ್ಲ ಸ್ವಚ್ಛ ಮಾಡಿ. ಇಂಥದ್ದು ಎಲ್ಲರ ಕಂಡಿದ್ದೀರಾ, ಕೇಳಿದ್ದೀರಾ ಅಂದರೆ ಉಣಬಾರಪ್ಪ ಅನ್ನೋ ಸ್ವಾಮಿಗಳ ಬಹಳಷ್ಟು ಕಡಿಮೆ. ಉಂಡಿದ್ಯಾ ಅಂತ ಕೇಳಿದ್ರೆ ಉಂಡಲ್ಲ ಅಂದ್ರೆ ಮತ್ತೆ ಉಣ್ಣಕ್ಕೆ ಕೊಡ್ಬೇಕಾಗತ್ತೆ ಅಂತ ಶಬ್ದನ ಕೇಳೋದಲ್ಲ. ಉಂಡ್ಯಾ ಹುಟ್ಟ್ಯಾ ಅಂತೇಳಿ ಹೊಟ್ಟೆ ನಿಮ್ಮದು, ಹಸ್ತೀರಿ ನಿಮಗೆ, ಉಣ್ತೀರಿ ನೀವು, ನಮಗೇನು ಅಂತಾರ ಅವರು ಬಹಳ ಮಂದಿ. ಆದರೆ ಕಾದಿದ್ದು ನೀಡಿಸುವಂಥ ದಯಾಮಯನಾಗಿರ್ತಕ್ಕಂಥವನು ಸದ್ಗುರುವು. ಭಕ್ತರೇ ನನ್ನ ಆರಾಧ್ಯ ದೈವ, ಭಕ್ತರೇ ನನ್ನ ಸರ್ವಸ್ವ, ಭಕ್ತರ ಸುಖವೇ ನನ್ನ ಸುಖ ಅಂತೇಳಿ ಇವರು ಹಾಕಿರ್ತಾರೆ ಕೆಲವರು ಅಂಗಡಿ. ನಿಮ್ಮ ಲಾಭವೇ ನಮ್ಮ ಲಾಭ ಅಂತೇಳಿ ತಮ್ಮ ವ್ಯಾಪಾರ ಆಗಾಕ ಅಂಗಡಿ ಮೇಲೆ ಕೆಲವರು ಹಾಕಿರ್ತಾರಲ್ಲ ಇದನ್ನ. ನಿಮ್ಮ ಸಂತೋಷವೇ ನಮ್ಮ ಸಂತೋಷ, ನಿಮ್ಮ ಲಾಭವೇ ನಮ್ಮ ಲಾಭ. ಅದು ಇವ್ರಿಗೆ ಲಾಭನೋ ಅವ್ರಿಗೆ ಲಾಭನೋ ಗೊತ್ತಿಲ್ಲ. ಆದರೆ ಸದ್ಗುರು ಮಾತ್ರ ನಿಜವಾಗಿ ಅಕ್ಷರ ಸಹ ಭಕ್ತರ ಸಂತೋಷವೇ ಅವನ ಸಂತೋಷ. ತಾಯಿಗೆ ಮಗುವಿನ ಸಂತೋಷವೇ ಆಕೆಗೆ ಸಂತೋಷ. ತಾಯಿ ಆದಂಥವಳಿಗೆ ಮಗುವೆಷ್ಟು ಆರೋಗ್ಯವಾಗಿ ಸಂತೋಷವಾಗಿ ನಲಿತಾ ಕುಣಿತಾ ಇರ್ತತೋ ಅದು ನೋಡಿ ಬಹಳಷ್ಟು ಸಂತೋಷ ಪಡ್ತಾಳೆ. ರೋಗಿಯಾಗಿತ್ತಂದ್ರೆ ದುಃಖ ಪಡ್ತಾಳೆ. ಅದಕ್ಕೇನಾರ ವ್ಯತ್ಯಾಸ ಆತಂದ್ರೆ ಬಹಳಷ್ಟು ತಳಮಳಗೊಳ್ತಾಳೆ. ಅದನ್ನು ಸರಿಪಡಿಸೋಕ್ಕೆ ಯತ್ನ ಮಾಡ್ತಾಳೆ. ಹಂಗೆ ತಾಯಿ, ಗುರು ತಂದೆ, ಗುರು ಬಂಧು, ಗುರು ಬಳಗ ಹಂಚಿಕೊಡಿರ್ತಕ್ಕಂಥ ಸದ್ಗುರು ಭಕ್ತರ ಒಂದು ಸಂತೋಷವೇ ಅವನಿಗೆ ಬಹಳಷ್ಟು ಸಂತೋಷ ತಂದು ಕೊಡ್ತಕ್ಕಂಥದ್ದು. ಮತ್ತು ಭಕ್ತರು ನನ್ನ ಆರಾಧ್ಯ ದೈವ ಅಂತ ಹೇಳಿ ತಾವು ಭಕ್ತರಿಗೆಲ್ಲ ಪುನಃ ನಮಸ್ಕಾರ ರೂಪದಿಂದ ಮಾಡ್ತಕ್ಕಂಥ ಮುದ್ರೆಯಿಂದ ಕೂಡಿರ್ತಕ್ಕಂಥವ್ರು ಮತ್ತೆ ಈ ಲೋಕದಾಗ ಯಾರ ಅದಾರ ಅಂದ್ರೆ ಎದ್ದ ತಕ್ಷಣ ತಮ್ಮ ಸಮಾಧಿ ಉತ್ಥಾನವಾದ ತಕ್ಷಣ ಇದ್ದಿರ್ತಕ್ಕಂಥ ಭಕ್ತರನ್ನ ದೇವರು ಅಂತೇಳಿ ಆ ವಂದನಾ ಮುದ್ರಿ, ಕೈ ಮುಗಿಯುವುದು ಕೊಂಡ್ರುವ ಮುದ್ರಿ, ಭಕ್ತರು ನಾನು ಒಂದೇ ಎನ್ನುವಂಥ ಮುದ್ರಿ, ಅಭೇದ ಮುದ್ರಿ, ಶಿವಜೀವರ ಐಕ್ಯತ್ವ ಮುದ್ರಿ, ಅಭೇದ ದರ್ಶನದ ಮುದ್ರೆಯಾಗಿರ್ತಕ್ಕಂಥದ್ದು. ಇದರ ರಹಸ್ಯ ಗೊತ್ತೈತೆ ಅಂದ್ರೆ ಗೊತ್ತಿಲ್ಲ, ಬಹಳ ಮಂದಿಗೆ ತಿಳಿಯೋದು ಇಲ್ಲ. ಎಲ್ಲಿ ನೋಡಿಲ್ಲಲ್ಲಪ್ಪ ಇವರು ಹಿಂಗೆ ಮಾಡೋದು. ಎಲ್ಲ ಸ್ವಾಮಿಗಳು ಹಿಂಗೆ ಮಾಡೋದು ನೋಡಿದ್ದೀವಿ, ಹಿಂಗಿಗ್ ಮಾಡೋದು ನೋಡಿದ್ದೀವಿ,
ಮತ್ತು ಹಿಂಗೆ ಬರ್ಚಿ ನಮೂನಿ ಚುಚ್ಚೋದು ನೋಡಿದ್ದೀವಿ. ಭಾಳಷ್ಟು ನಮೂನಿ ಅದು ತ್ರಿಶೂಲದಿಂದ ಕೆಲವರು ಆಶೀರ್ವಾದ ಮಾಡ್ತಿರ್ತಾರೆ. ಭಾಳ ನಮೂನಿ ಅದು ಆಶೀರ್ವಾದನೂ ಕೂಡ. ಅಂದರೆ ಬರ್ಚಿಯಿಂದ ತಿವಿದು ಮಾಡೋದು ಅಂತ ಹತ್ರ ಇದು ಇರ್ತದಲ್ಲ. ನವಲಗಿರಿ ಪೆಂಡಿ ಕಟ್ಟಿ ಬಡಿಯರದಾರೆ. ಆಶೀರ್ವಾದ ರೂಪ ಭಾಳ ಅದಾವೆ. ಆದರೆ ಈ ವಿಶೇಷತೆ ಅನ್ನುವಂಥದ್ದು ಕೈ ಮುಗಿದು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು ಎಲ್ಲರ ಕಂಡಿರೇನು ಅಂದರೆ ಕಾಣದೇ ಇಲ್ಲ. ಅದು ಭಕ್ತರಿಗೆ ಕೈ ಮುಗಿಯೋದು ಅಂದರೆ ಭಕ್ತರು ನನ್ನ ಸಮ ನನಗಿಂತಲೂ ಅಧಿಕರು ಅನ್ನತಕ್ಕಂಥ ಭಾವನೆಯಿಂದ ಮಾಡದೈತಲ್ಲ. ಎಷ್ಟು ಭಕ್ತರ ಮೇಲೆ ಪ್ರೇಮ ಇದು. ಭಕ್ತರನ್ನ ಹೆಂಗ ಕಾಣ್ತಾ ಇರುವರು? ಆತ್ಮವತ್ ಸರ್ವಭೂತೇಶು ಅಂತ ಹೇಳ್ತತಿ. ಆತ್ಮವತ್ ಸರ್ವಭೂತೇಶು, ನನ್ನ ಸ್ವರೂಪವೇ ಇದು, ಅವರ ಸ್ವರೂಪವೇ ನಾನು ಎನ್ನುವಂಥ ಅಭೇದವಾಗಿರುವಂಥ ಸ್ಥಿತಿಯನ್ನ ಒಳಗು ಮತ್ತು ಹೊರಗು ಅದನ್ನೇ ಇಟ್ಕೊಂಡಿರುವರು. ಒಳಗೆ ತಮ್ಮ ಅಂತಃಕರಣದಲ್ಲಿ ಕೂಡ ಭಕ್ತರನ್ನೇ ಇಟ್ಕೊಂಡು ಬಿಟ್ಟಿದ್ದಾರೆ ಅವರು. ನಾವು ಹೆಂಗೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಇವನ್ನ ಇಟ್ಕೊಂಡ್ಬಿಡೋದವು ಮನಸ್ಸಿನ. ನಾವು ಮನಸ್ಸಿನಾಗ ಏನು ಇಟ್ಕೊಂಡದವು ನಾವು ಅಂದರೆ ಇವನ್ನೇ ಇಟ್ಕೊಂಡದೇವೆ. ಅದಕ್ಕೆ ಮನಸ್ಸು ಶುದ್ಧ ಆಗವಲ್ದು ನಮ್ಮದು. ಮನಸ್ಸು ಚಂಚಲ ವಿಕ್ಷೇಪವಾಗ್ತದೆ. ಯಾಕಂದ್ರೆ ಇಟ್ಕೊಳ್ಳಬಾರದ ವಸ್ತುಗಳನ್ನು ಇಟ್ಕೊಂಡ್ರೆ ಬಹಳ ಕಿಮ್ಮತ್ತಿನ ಟಜೂರಿ ಒಳಗೆ ಉಂಗುಷ್ಟು ಹೋದವು, ರೆಕ್ಕಿತ್ಕೊಂಡವು, ಮಂಡ ಕಸಬರಿವಿ ಅಂತೆಲ್ಲ ಒಯ್ದಿಟ್ರೆ ಅದಕ್ಕೆ ಬೆಲೆ ಬರ್ತದೆ. ಹಾಗೆ ಪಿಟಾರಿಗೆ ಭಾಳ 20-30 ಸಾವಿರ ಗಂಟಲೆ ಕೊಟ್ಟು ತಂದಿರ್ತಕ್ಕಂಥ ಟ್ರೆಜುರಿಯಾಗ ಹೋಗಿ ಕೆರ ಹರಕನ್ನು ಒಯ್ದಿಟ್ರೆ ಮತ್ತು ಮಾಣಿಕ್ಯ ವಜ್ರ ವೈಡೂರ್ಯವನ್ನು ಇಡ್ತಕ್ಕಂಥ ಇದರೊಳಗೆ ಬಂಗಾರದ ಅಂಗಡಿಯವರು ನೋಡ್ಬೇಕು. ಅವರು ಲಾಕರ್ಗಳ ಎಷ್ಟು ಸಿಸ್ಟಮ್ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆನಂದ ಇರ್ತಾವ ಅಂತ ಲಾಕರ್ ಒಯ್ದವ್ರಿಗೆ ಏನಾರ ಕೆರ ಇಟ್ಬಿಟ್ರೆ ಬೆಲೆ ಬರ್ತದೆ ಅದಕ್ಕೆ. ಹಂಗೆ ನಮ್ಮ ಹೃದಯದೊಳಗೆ ಶಿವಸದನವಾಗಿರುವಂಥ ಹೃದಯದಲ್ಲಿ ನಾವೇನು ಇಟ್ಕೊಂಡಿದ್ದೇವೆ? ಎಲು ತಗೊಳ್ಳು ರೇತೋ ರಕ್ತ ಮಾಂಸಮಯವಾಗಿರುವಂಥ ಶರೀರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಏನು ಇಟ್ಕೊಂಡಿದ್ದೇವೆ ಮನಸ್ಸಿನಾಗ? ಹೃದಯದಾಗ ಏನು ಇಟ್ಕೊಂಡಿದ್ದೇವೆ? ಇವೇ ಹೆಂಡ್ರು ಮಕ್ಕಳು ಹೊಲ ಮನಿ ಮಠ ಇವನ್ನೆಲ್ಲ ಇಟ್ಕೊಂಡಿರೋದು. ಯಾವ್ಯಾವ ಆಸಕ್ತಿಗಳನ್ನು ಇಟ್ಕೊಂಡಿದ್ದೇವೆ ಮನಸ್ಸಿನಾಗ? ಅವೇನು ಇಟ್ಕೊಂಡ್ರೆ ವಸ್ತು ಹೆಂಗದವಂತ ವಿಚಾರ ಮಾಡಿದೇವ? ಮನಸ್ಸಿನಾಗ ಇಟ್ಕೊಂಡ್ರೆ ವಸ್ತುಗಳು ಹೆಂಗದಾವ, ಏನು ಆಕಾರ ಆಗಿದಾವ, ಎದರಿಂದ ಆಗಿದಾವ, ಏನಾಗಿದಾವ ಅನ್ನೋದು. ನಮ್ದು ಹೆಂಗ್ ಶರೀರ ಆಗ್ಯದ ಹಂಗ ಅವ್ರದ್ದು ಶರೀರ, ನಮ್ದು ಹೆಂಗೆ ನಿಕೃಷ್ಟ ಐತೆ ಹಂಗ ಅವ್ರದ್ದು ನಿಕೃಷ್ಟ. ಅಂತ ನಿಕೃಷ್ಟವಾಗಿರ್ತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಉತ್ಕೃಷ್ಟತೆಯಾಗಿರ್ತಕ್ಕಂಥದ್ದನ್ನ ಬೇಕು ಅಂದ್ರೆ ಹೆಂಗ ಸಿಗ್ತತಿ? ಮನಸ್ಸು ಏಕಾಗ್ರವಾಗು ಅಂದ್ರೆ ಹೆಂಗ ಆಕತಿ? ಎಲ್ಲ ಅವನ ಹುಡುಗ ಅದೇನು ಸಾಂದು ಮೈಗೆ ಹಚ್ಕೊಂಬಂದ್ರೆ ಎತ್ಕೊಳಕ್ತಾ ಇರಲಿಲ್ಲ ನಾವು. ಅದು ಹೊರಗಡೆಗೆ ಹೋಗಿ ಕೈ ಪೈ ಮುಟ್ಟಿ ಮೈ ಪೈ ಹಚ್ಕೊಂಡು ಬಾಯಿ ಅವೇನು ಏನಾರು ಮಾಡ್ಬಿಡ್ತಾವ. ಬಿಟ್ಬಿಟ್ರೆ ಸಣ್ಣ ನೋಡಿರ್ತಾವಲ್ಲ ಅಡ್ಡಾಡಿ ಅಂಬಾಗಿ ಅಲ್ಲಿಂದ ಹೋಗ್ತಿರ್ತಾವೆ, ಅಲ್ಲೇ ಹೊರಗಡೆ ಹೋಗ್ತಾವೆ, ಮತ್ತೆ ತಿರುಗಿ ಬಂದು ಅಲ್ಲೇ ಕೈ ಆಡ್ತಾವೆ, ಅದ್ರಾಗ ಬಿದ್ದು ಹೊಳ್ಳೆ ಆಡ್ತಾವೆ. ಹಂಗೆ ಬಂತಂದ್ರೆ ಎತ್ಗೆ ಅಂದ್ರೆ ತಂದೆ ಅದನ್ನ ಎತ್ಕೊಳ್ಳೋದಿಲ್ಲ, ಮುಟ್ಟೋದಿಲ್ಲ, ನೋಡೋದಿಲ್ಲ. ನೀನು ಒಳಗೆ ಇಟ್ಕೊಂಡಿದೆಯಲ್ಲ ಮನಸ್ಸಿನಾಗ, ಎಂಥ ವಸ್ತುವನ್ನು ಇಟ್ಕೊಂಡಿದೀಯ ನೀನು? ಯಾವ್ದಾರ ಇಟ್ಕ ನೀನು. ಅದು ಅವೇನಾಗಿದ್ದಾವ ಆ ವಸ್ತುಗಳು ಮನಸ್ಸಿನಾಗ ಇಟ್ಕೊಂಡಿರವು? ಅವು ಹೆಣ್ಮಕ್ಳು ಗಂಡನ ಇಟ್ಕೊಂಡಿರ್ತಾರೆ. ಏನು ಇಟ್ಕೊಂಡಿರ್ತಾರ? 9 ದ್ವಾರದಿಂದ ಸೋರ್ತಕ್ಕಂಥ ನಾರ್ತಕ್ಕಂಥದ್ದು ಇದನ್ನ ಅಲ್ವೇ ಅವು ಮನಸ್ಸಿನಾಗ ಇಟ್ಕೊಂಡಿರೋದು. ನೀವು ಮನಸ್ಸಿನಾಗ ಇಟ್ಕೊಂಡಿರೋದು ಅದನ್ನೇ ಅಲ್ವೇ? ಇಂಥವುಗಳನ್ನು ಮನಸ್ಸಿನೊಳಗೆ ಇಟ್ಕೊಂಡು ಮನಸ್ಸು ನಿರ್ಮಲವಾಗಲಿ ಏಕಾಗ್ರವಾಗಲಿ ಅಂದ್ರೆ ಹೆಂಗ ಆಗ್ತದದು? ಶರೀರನೇ ನಮಗೆ ಭಯಂಕರ ವಿಪರೀತವಾಗಿರ್ತಕ್ಕಂಥದ್ದು. ಇನ್ನು ಆ ಮನಸ್ಸಿನೊಳಗೂ ಕೂಡ ಅಂಥವುಗಳನ್ನ ಇಟ್ಕೊಂಡ್ಬಿಟ್ವಿ ಅಂದ್ರೆ ಅದು ಭಾರಿ ಕಾಡ್ತದ. ಮನಸ್ಸಿನಾಗ ಇಟ್ಕೊಂಡದ್ದು, ಮನಸ್ಸಿನಾಗ ಇಟ್ಕೊಂಡದ್ದಕ್ಕೆ ಕಾಡ್ತದ. ಅದು ಮನಸ್ಸಿನಾಗ ಇಟ್ಕೊಂಡಿದ್ರೆ ಕಾಡೋದಲ್ಲ. ಮನಸ್ಸು ಒಮ್ಮೆ ಇಟ್ಕೊಂಡತಿ, ಒಮ್ಮೆ ಬಿಡ್ತತಿ.
ಮನಸ್ಸು ಯಾವಾಗಲೂ ಇಟ್ಕೊಂಡಿರ್ತದೆ ಅನ್ನಂಗಲ್ಲ, ತನಗೆ ಅನುಕೂಲವಾದ್ರೆ ಮಾತ್ರ ಇಟ್ಕೊಂಡಿರ್ತದೆ ಅದು ಮನಸ್ಸಿನಾಗ. ಇಲ್ಲದ್ರೆ ಕನಸಿನಾಗೂ ಕಾಣೋದು ಬೇಡ ಅಂತದ್ದು ಅದನ್ನು. ಆ ವಸ್ತುವನ್ನು ಯಾವ ವಸ್ತುವನ್ನು ಬಹಳಷ್ಟು ಆಗ್ರಹ ಮಾಡಿ ಇಟ್ಕೊಂಡಿದ್ದು ಮನಸ್ಸಿನಾಗ, ಅದನ್ನು ಕನಸಿನಾಗೂ ಕಾಣೋದು ಬೇಡ ನಾನು ಅನ್ನಿಸ್ತದೆ ಅದಕ್ಕೆ. ಆದ್ರಿಂದ ಇಂಥವಾಗಿರ್ತಕ್ಕಂಥದ್ದನ್ನು ನಾವು ಮನಸ್ಸಿನೊಳಗೆ ಇಟ್ಕೊಂಡಿವಿ ಅಂದರೆ ಮನಸ್ಸು ಚಂಚಲವಾಗುವಂಥದ್ದಾಗುವುದು, ಮನಸ್ಸು ವಿಕಾರವಾಗುವಂಥದ್ದಾಗುವುದು, ಮನಸ್ಸು ತಾನು ಬಹಳಷ್ಟು ಪಾಪದ ದಾರಿಯನ್ನು ಹಿಡಿಯುವಂಥದ್ದಾಗೋದು. ಪಾಪವಾಗಿರ್ತಕ್ಕಂಥದ್ದಿದು ಏನೈತಿ ಇದ್ರೊಳಗೆ? ಯಾವುದಾದ್ರೂ ಒಂದು ಒಳ್ಳೆ ವಸ್ತು ಐತೆ ಇದ್ರೊಳಗೆ ಅಂದರೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಬರೋ ವಸ್ತುಗಳು ಯಾವಾರ ಒಳ್ಳೆ ಒದವು ಅಂದರೆ ಬರೋ ವಸ್ತುಗಳಿಲ್ಲ. ಮತ್ತೆ ಉಂಡೋ ಒಳ್ಳೆ ವಸ್ತು ಮಾಡ್ತತೇನು ಅಂದರೆ ಅದನ್ನೂ ಮಾಡೋದಿಲ್ಲ. ಇಂಥದ್ದನ್ನು ಇಟ್ಕೊಂಡಿದ್ದೇವೆ ನಾವು. ಅದು ಬಿಟ್ಟು ಹೋಗದಂಗೆ ಕಟ್ಟಿ ಹಾಕ್ಕೊಂಡಿದ್ದೇವೆ ಮನಸ್ಸಿನೊಳಗೆ. ನಾವು ನಮ್ಮ ಮನಸ್ಸಿನೊಳಗೆ ಅದು ಬಿಟ್ಟು ಹೋಗಿರಬಾರ್ದು. ಇಂಥ ಹೇಸಿ ದೇಹವಾಗಿರ್ತಕ್ಕಂಥದ್ದು ನಾವು ಹೇಸಿಯಾಗಿ ಮನಸ್ಸಿನೊಳಗೆ ಆ ಹೇಸಿತನವಾಗಿರ್ತಕ್ಕಂಥದ್ದನ್ನು ಇಟ್ಟುಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಅದರದಿಂದ ಮನಸ್ಸು ಬಹಳಷ್ಟು ಚಂಚಲವಾಗ್ತಾ ಇರುವಂಥದ್ದಾಗಿರ್ಬೋದು. ಅವ್ರು ಹಂಗಲ್ಲ, ಭಕ್ತರ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ, ಭಕ್ತರ ಭಾವವನ್ನು ಇಟ್ಕೊಂಡಿದ್ದಾರೆ, ಭಕ್ತರ ಪ್ರೇಮವನ್ನು ಇಟ್ಕೊಂಡಿದ್ದಾರೆ. ಆದ್ರಿಂದ ಅವರ ಹೃದಯವನ್ನುವಂಥದ್ದು ಪ್ರೇಮಮಯವಾಗಿರುವಂಥದ್ದು, ದಯಾಮಯವಾಗಿರುವಂಥದ್ದು, ನಿರಾಮಯವಾಗಿರ್ತಕ್ಕಂಥದ್ದು. ಅವರ ಹೃದಯ ನಿರಾಮಯವಾಗಿರ್ತಕ್ಕಂಥದ್ದು. ನಮ್ಮದು ಮಲದಮಯ ಆಗಿಬಿಟ್ಟತಿ. ನಮ್ಮ ಮನಸ್ಸು ಮಲ ಮೂತ್ರ ಇದ್ರ ಮಯ ಆಗಿಬಿಟ್ಟತಿ. ಇದನ್ನ ಮನಸ್ಸಿನೊಳಗೆ ಇಟ್ಕೊಂಡತಿ. ಎಲು ತಗೊಲು ಕೀವು ರಕ್ತ ಮಾಂಸ ನರ ಮಜ್ಜೆ ಅನ್ನುವಂಥದ್ದು ಇದು ಶರೀರ ಸಪ್ತದಾತಂದು ಮನಸ್ಸಿನಾಗನು ಏನು ಇಟ್ಕೊಂಡತಿ ಅಂದ್ರೆ ಇದನ್ನೇ ಇಟ್ಕೊಂಡತಿ. ಎದಕ್ಕೆ ಹಾತು ಉರಿತೈತಿ ಅಂದ್ರೆ ಇದಕ್ಕೆ ಹಾತು ಉರಿತೈತಿ. ಇದನ್ನ ಅಪೇಕ್ಷೆ ಮಾಡ್ತತಿ, ಇದನ್ನ ಮೋಹ ಮಾಡ್ತತಿ, ಇದನ್ನ ಪ್ರೇಮ ಮಾಡ್ತತಿ. ಇದೇ ಸರ್ವಸ್ವ ಅಂತ ತಿಳ್ಕೊಂಡತಿ. ಆದ್ರಿಂದ ನಮ್ಮ ಮನಸ್ಸು ಅದು ಸ್ವಾಧೀನ ಬರ್ತಾ ಇಲ್ಲ. ನಾವು ಪವಿತ್ರವಾಗಿರ್ತಕ್ಕಂಥ ವಸ್ತುವನ್ನು ನಾವು ಒಳಗಿಟ್ಕೊಂಡ್ವಿ ಅಂದ್ರೆ ಅದು ಪವಿತ್ರವಾಗ್ತತಿ. ರಾಡಿ ನೀರಿನೊಳಗೆ ಹೋಗಿ ಸ್ನಾನ ಮಾಡ್ಕೊಂಡ್ವಿ ಅಂದ್ರೆ ರಾಡಿ ಎತ್ತಿ ಬಿಡ್ತತಿ. ಚರಂಡಿ ರಾಡೆ ಹೋಗಿ ಬಿದ್ದು ಒಳ್ಳಾಡಿ ಬಂದ್ವಿ ಹಂದಿ ಹಂಗಂದ್ರೆ ಸ್ವಚ್ಛ ಆಗೋ ಅಂದ್ರೆ ಹೆಂಗಾಕತಿ? ಶುದ್ಧವಾದ ನೀರಿನೊಳಗೆ ಮಾತ್ರ ಸ್ನಾನ ಮಾಡಿದರೆ ಅದು ಶುದ್ಧವಾದದ್ದನ್ನು ಕೂಡ ಶುದ್ಧವಾಗಿ ಕಂಡ್ರೂ ಕೂಡ ಅದರಲ್ಲಿ ಯಾವ ದೋಷವಿರಬಾರದು. ಮೊದಲು ನಮ್ಮ ಹೊಳೆಯೊಳಗೆ ಕಾಲಿಟ್ಟು ಬಂದ್ರೆ ಗುಳ್ಳಿ ಇಳ್ತಿದ್ವು. ಅದ್ರ ಹತ್ರ ಹೋದ್ರೆ ಚರ್ಮಕ್ಕೆ ವ್ಯಾಧಿ ಆಗ್ತದೆ. ಅಕಸ್ಮಾತ್ ಸ್ನಾನ ಮಾಡಿದ್ರೆ ನುಚ್ಚು ಗುಳ್ಳೆಲ್ಲ ಎದ್ದು ಬಿಡ್ತಿದ್ವು. ನೋಡಕ್ ಚೆನ್ನಾಗಿ ಕಾಣ್ತತ್ತು ನೀರು. ಅಂದ್ರೆ ಅದು ದೋಷಪೂರಿತವಾಗಿತ್ತು ಅಂದ್ರೆ ಆ ದೋಷ ನಮಗೂ ಅಂಟುತ್ತೆ ಎನ್ನುವಂಥ ತತ್ವ. ಹಾಗೆ ನಾವು ದೋಷನ ಕೂಡಿಕೊಂಡಿರ್ತಕ್ಕಂಥದ್ರ ಸಂಘ ಮಾಡಿದ್ವಿ ಅಂದ್ರೆ ದೋಷವಾಗ್ತದೆ. ಪವಿತ್ರವಾಗಿರುವಂಥ ಗಂಗಾಜಲದ ಸೃಜವಾಗಿರ್ತಕ್ಕಂಥದ್ರಲ್ಲಿ ಸುಮ್ಮಣಿಗೆದ್ರೆ ಸಾಕು, ಎಲ್ಲ ಮೈಯಾಗಿದ್ದು ಮಣ್ಣು ಗಿಣ್ಣು ಎಲ್ಲ ಕೊಳಿ ಸುಮ್ಮನೆ ತಾನಾಗಿ ಹೋಗ್ಬಿಡ್ತದೆ ಹೊರಗ. ಏನು ಹಚ್ಚೋದು ಬೇಡ, ಏನು ಬೇಡ. ಅಲ್ಲಿ ಹಿಂಗೆ ಮುಣಿಗೆ ಎದ್ದು ಹಿಂಗೆ ಅನ್ಕೊಂಬಿಟ್ರೆ ಸಾಕು, ಮೈ ಪಳ 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 ಅಂತತಿ. ಅದು ಪಳ ಪಳ ಅನ್ಸದ ನೀರು. ಆಳುದ್ದ ಇದ್ರೂ ಕೂಡ ತೆಳಗಿರ್ತಕ್ಕಂಥ ಬೆನಕ ಕಲ್ಲು, ಆ ಕಲ್ಲು, ಈ ಕಲ್ಲು ಎಲ್ಲ ಕಾಣ್ತಾವೆ. ಗಂಗಾ ನದಿಯಲ್ಲಿ ಹೋಗಿ ನೋಡಿದರೆ ಶುದ್ಧವಾಗಿ ಏನು ಬರ್ತಾಳಲ್ಲ ಗಂಗೆ, ಗಂಗೋತ್ರಿಯಿಂದ ಅಲ್ಲಿ ಅದರ ಮುಂದೆ ಹರಿದ್ವಾರದಲ್ಲಿ ಅದು ಕೆಲವು ಸಮಯದಲ್ಲಿ ನೋಡಿಬಿಟ್ರೆ ಆಳೆತ್ತರ ನೀರು ತೆಳಗ್ ಕನ್ನಡಿ ಒಳಗೆ ಕಂಡಂಗೆ ಕಾಣ್ತಿರ್ತಾವ ಕಲ್ಲುಗಳು. ಅದರ ಮುಣಿಗೆ ಎದ್ದು ಬಿಟ್ರೆ ಸಾಕು, ಏನು ಹಚ್ಚೋದ ಬೇಡ, ಅಷ್ಟು ಪವಿತ್ರರಾಗ್ತಾವ ನಾವು. ಇಲ್ಲಿ ಏನು ಹಚ್ಕೊಂಡ್ರು ಕೂಡ ಇನ್ನೂ ಏನೇನೋ ಆಗಿಬಿಡ್ತವೆ. ಅವು ಬಹಳಷ್ಟು ಬೋರ್ ನೀರಿದ್ದು ಅಂದ್ರೆ ತಲೆಯೆಲ್ಲ ಅಂಟು, ಮೈಯೆಲ್ಲ ಅಂಟು, ಹಚ್ಚಿ ಸೋಪೆಲ್ಲ ಅಂಟು. ಯಾಕೆ? ನೀರಿನ ದೋಷ. ಹೇಳುವ ತಾತ್ಪರ್ಯ ಇಷ್ಟೇ, ನಾವು ಹೆಂಗಂಗ ಸಂಘ ಮಾಡ್ತಾವೋ ಹಂಗಂಗ ಮನಸ್ಸಿಗೆ ಆವರ್ಕವಾಗ್ತತಿ ಅಂಥೇಳಿ. ಆದ್ರಿಂದ ಪವಿತ್ರನಾಗಿರ್ತಕ್ಕಂಥ ಗುರುವನ್ನು ನಾವು ಮನಸ್ಸಿನಾಗ ಇಟ್ಕೋಬೇಕು ಅಂದ್ರೆ
ಅವನಿರೋಕ್ಕೂ ತಯಾರಾಗಲ್ಲ, ನಾವು ಇಟ್ಕೊಳಕ್ಕೂ ತಯಾರಾಗಲ್ಲ. ಯಾಕಂದ್ರೆ ತುಂಬ್ಕೊಂಬಿಟ್ಟದವಲ್ಲ, ಅಂತಂದ್ರೆ ಬರೋಕೆ ಅವನು ತಯಾರಾಗೋದಲ್ಲ. ಮಲಮೂತ್ರ ಒಣವಿರ್ದ ನೆಲೆಯಳು ನಿಲನೆಂಬೆ ಫಲವು ಬೇಯದ ತಾಣವೆನಿಸಿದ ಅಂಗಗಳು ನೆಲೆಸಿ ವಿಷಯ ಸುಖವನ್ನು ಪಡೆವೆನೆಂಬ ಇದನ್ನು ಬಿಡ ಮನುಜ ಅಂಥೇಳಿ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನು ಮಾಣೆ ಮನುಜ ಅಂತೇಳಿ. ಮೋಕ್ಷ ಪಡಿಬೇಕು ಅಂತೇಳಿ ಕೆಡುವ ಕಾಯದ ಮೋಹವನ್ನು ಮಾಡಿದ್ದು ಕೆಡ್ತಕ್ಕಂಥ ಶರೀರ, ಇದ್ರ ಮೋಹ ಮಾಡೋದು, ಕೆಡ್ತಕ್ಕಂಥ ಶರೀರ ಅದನ್ನ ಒಳಗಿಟ್ಕೊಂಡ್ಬಿಡೋದು. ಹಿಂಗೆ ಮಾಡಿದ್ರೆ ನಮಗೆ ಹೆಂಗೆ ಪಡಿತೀಯ ಮೋಕ್ಷನ ಅಂತಾರವರು. ಮಲಮೂತ್ರ ಒಣವಿರ್ದ ನೆಲೆಯೊಳು ನಿಲನೆಂಬೆ. ಯಾರ ಹುಚ್ಚಿ ಹೋಗಿದ್ರು ಅಲ್ಲಿ ನಿಂತ್ಕೊಂಡ್ರೆ ನಿಲ್ಲೋದಿಲ್ಲ. ಬಸ್ ಸ್ಟ್ಯಾಂಡ್ನಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಪ್ಪ, ಇದ್ರಾಗ ರೂಮ್ನಾಗ ಅಂದ್ರೆ ಇಲ್ಲ, ತಂದು ಖಾಲಿ ಮಾಡ್ಕೊಂಡು ಹಂಗೆ ಮೂಗು ಮುಚ್ಕೊಂಡು ಓಡಿ ಬಂದುಬಿಡ್ತಾನೆ. ತಾನು ಮಾಡಿದ್ದು ಅದನ್ನೇ, ಆದ್ರೆ ಮತ್ತೆ ತನ್ನ ಮೂಗು ಮುಚ್ಕೊಂತಾನ. ನೆಲೆನೆಂಬೆ ನಿಲ್ಲೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳ ಅಲ್ಲಿ ಅಂದ್ರೆ ನಿಲ್ಲದಲ್ಲಿ. ಯಾರು ಮಲಮೂತ್ರ ಮಾಡಿರ್ತಕ್ಕಂಥ ಜಗವಿತ್ತಂದ್ರೆ ನಿಲೆನೆಂಬೆ ಫಲವು ಬೇಯದ ತಾಣವೆನಿಸಿ ಅಂಗದಳು ನೆಲೆಸಿ ವಿಷಯ ಸುಖವನ್ನು ಪಡೆವೆನೆಂಬ. ಇದೇನದು ಫಲವು ಭೇದ ಶರೀರವಾಗಿರ್ತಕ್ಕಂಥದ್ದಿದು. ಇದ್ರೊಳಗೆ ನೆಲೆಸಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತಿರಕ್ತಾ ಇರಲ್ಲ. ಇದ್ರಾಗ ಹುಟ್ಟಿದಾಳಿಂದ ಸಾಯ ಮಠನು ಇದ್ರಾಗ ಇದೆಯಾ? ಸೃಷ್ಟಿ ಆರಂಭದಿಂದ ಇಲ್ಲಿ ಪರ್ಯಂತ ಇಂಥದ್ರಾಗೆ ಬಂದ್ಕಂತ ಇದೆಯಾ ನೀನು? ಅದರಿಂದನೂ ಸುಖ ಪಡಿಬೇಕು ಅಂತ ಇದೆಯಾ? ಹೆಂಗ ಆಗ್ತದೆ, ಹೆಂಗ ಆಗ್ತದೆ? ಅದರಿಂದ ಬಿಡ ಮನುಜ ಬಿಡ, ಇದ್ರ ಮೋಹವಾಗಿರ್ತಕ್ಕಂಥದ್ದನ್ನು ಬಿಡು. ಮೊದಲು ಒಳಗಿಟ್ಕೊಳ್ಳೋದನ್ನು ಬಿಡು ಅಂತಾರವರು. ಒಳಗಿಟ್ಕೊಂಡಿದೆಯಲ್ಲ, ಇವೇನೇನು ಇವನ್ನ ಇಟ್ಕೊಂಡಿರೋದು ನಾವು, ಇನ್ನೇನಿಲ್ಲ. ಇವೇ ನಮಗೆ ದುಃಖ ಕೊಡ್ತಕ್ಕಂಥವುಗಳನ್ನ ಬಹಳಷ್ಟು ಇಟ್ಕೊಂಡಿರ್ತಕ್ಕಂಥ ಪ್ರಸಂಗವಾಗಿರ್ತಕ್ಕಂಥದ್ದು. ಆದರೆ ಸದ್ಗುರುವು ಮಮ ಭಕ್ತಾರಂ ಅಧಿಕ ಅಂತೇಳಿ ಭಕ್ತರನ್ನು ತನ್ನ ಹೃದಯದೊಳಗೆ ಇಟ್ಕೊಂಡಾನೆ, ಹೊರಗೂ ತನ್ನ ಭಕ್ತರನ್ನ ಆರಾಧಿಸ್ತದಾನೆ. ಭಕ್ತರದ್ದೇ ಪೂರ್ಣ ಒಂದು ಆಗಿರ್ತಕ್ಕಂಥದ್ದು. ಬಹಳಷ್ಟು ಮಂದಿ ನಿಕಟವರ್ತಿಗಳಾಗಿರ್ತಕ್ಕಂಥವ್ರು. ನೀನಂತೂ ಸಾಕ್ಷಾತ್ ಕೈಲಾಸದಿಂದ ಬಂದಿರತಕ್ಕಂಥ ಪರಮಾತ್ಮನೆಂದು ನಿನ್ನನ್ನು ನಾವು ಸೇವಿಸ್ತೇವೆ, ಭಜಿಸ್ತೇವೆ, ಪೂಜಿಸ್ತೇವೆ, ಆರಾಧಿಸ್ತೇವೆ. ನೀನು ಯಾರನ್ನ ಆರಾಧಿಸ್ತೀಯಪ್ಪ ಅಂತ ಕೇಳಿದ್ರಂತ ಭಕ್ತರು. ನಾವು ನಿನ್ನನ್ನು ಆರಾಧಿಸ್ತೇವೆ, ನೀನೊಬ್ಬನ ಆರಾಧಿಸ್ಬೇಕಲ್ಲ. ನೀನು ಯಾವ ದೇವರನ್ನು ಆರಾಧಿಸ್ತೀಯ, ಯಾವ ಉಪಾಸನ ಮಾಡ್ತೀಯ, ಯಾರನ್ನು ಪೂಜೆ ಮಾಡ್ತೀಯ, ಯಾರು ನಿನ್ನ ದೇವರು ಅಂತ ಕೇಳಿದ್ರಂತವ್ರು. ಆವಾಗ ಅವ್ರು ಕರ್ಕೊಂಡು ಹೋಗಿ ಜಾತ್ರೆ ಆಗಿತ್ತಂತೆ. ಎಲ್ಲರೂ ನಡೆದಾಗಿತ್ತಲ್ಲ, ಆ ಧೂಳನ್ನೆಲ್ಲ ಮೈ ಮೇಲೆ ಹಾಕ್ಕೊಂಡ್ರಂತೆ. ಇದೇ ನನಗೆ ಪವಿತ್ರವಾಗಿರ್ತಕ್ಕಂಥದ್ದು. ಭಕ್ತರು ಅಡ್ಡಾಡಿ ಹೋಗಿರ್ತಕ್ಕಂಥ ಜಾಗ ಐತಲ್ಲ, ಇದೇ ನನ್ನನ್ನು ಪವಿತ್ರ ಮಾಡ್ತಕ್ಕಂಥದ್ದು. ಭಕ್ತರೇ ಪವಿತ್ರ, ಭಕ್ತರದೇ ಆರಾಧನೆ ಮಾಡ್ತಾನೆ, ಭಕ್ತರೇ ದೇವರು ನನಗೆ, ಭಕ್ತರೇ ಸರ್ವಸ್ವವು ಅಂಥೇಳಿ. ಇಂಥ ಒಂದು ಈ ವಿಶೇಷತೆ ಅನ್ನತಕ್ಕಂಥದ್ದನ್ನು ಎಲ್ಲರೂ ನಾವು ಕಾಣ್ತವ ನೋಡ್ತವ ಅಂದರೆ ಎಲ್ಲಿ ಕಾಣುವುದಿಲ್ಲ. ಒಳಗೊಂದು ಹೊರಗೊಂದು, ಬಾಯಾಗೊಂದು ಮಾತಾಡೋದು, ಕೃತಿಯಾಗೊಂದು ಮಾಡ್ತಕ್ಕಂಥದ್ದು ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಬಹಳಷ್ಟು ಏನು ಬಹಳಷ್ಟು ಮಾಡಿಬಿಡ್ತಾರ, ಆಗಿಬಿಡ್ತದೆ ನಂಗೆ ಆಶ್ವಾಸನ ಕೊಡ್ತಾರೆ. ಅವರಲ್ಲಿ ಇರ್ಬೇಕಲ್ಲ ಶಕ್ತಿ, ಕೊಡ್ತಕ್ಕಂಥ ಶಕ್ತಿ ಇರ್ಬೇಕಲ್ಲ. ಆ ಸ್ವಯಂ ಶಕ್ತಿ, ಸ್ವಯಂ ಪ್ರಜ್ಞೆ ಇರ್ತಕ್ಕಂಥವ್ರು ಯಾರು? ಸದ್ಗುರುಗಳು ಮಾತ್ರ ಸ್ವಯಂ ಶಕ್ತಿ ಉಳ್ಳಂಥವ್ರು. ಇನ್ಯಾರಿಗೆ ಯಾರ್ಯಾರ್ದೋ ಅಧೀನವಾಗಿಬಿಟ್ಟಿರ್ತಕ್ಕಂಥವ್ರು ಸ್ವಾಮಿಗಳು ನೋಡ್ತಿರ್ತಾರೆ. ಕೆಲವ್ರನ್ನ ಯಾವ್ಯಾವ ಕೆಲ್ಸಕ್ಕೆ ಬರ್ತಿರ್ತಕ್ಕಂಥವ್ರು ಅಧೀನವಾಗಿಬಿಟ್ಟಿರ್ತಾರೆ. ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ. ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥ ಸ್ವಾಮಿಗಳು ಭಾಳಷ್ಟು ಮಂದಿ ನೋಡಿದ್ದೇವೆ. ಒಬ್ಬ ಡ್ರೈವರ್ ಇದ್ದ ಅಂದ್ರೆ ಅವನು ಹೇಳ್ದಂಗೆ ಕೇಳಬೇಕು. ಒಬ್ಬನ ಅಡುಗೆ ಮಾಡೋನಿದ್ದ ಅಂದ್ರೆ ಅವನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ಅವತ್ತು ಊಟ ಬಂದು ಅವನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಕಾರ್ ಹೋಗೋದಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತೈತಿ, ಕೆಡಿಸಿ ನಿಂತ್ಕೊಂಡ್ಬಿಡ್ತಾನ. ಮತ್ತೆ ಅದನ್ನೇನಾರ ಮಾಡಿ ಕೆಡಿಸಿ, ಯಾಕ ಮುಂದಕ್ಕೆ ಹೋಗೋದು ತಳ್ಳ್ರಿ ಅನ್ನೋ ಕಸ್ತಾನೆ. ತಳ್ಳಿದ್ರೆ ಚಾಲು ಆಕತಿ.
ಹಿಂಗ ಅಧೀನ ಅಂದ್ರೆ ಯಾವುದು, ಎಂಥರ ಅಧೀನವಾಗಿದ್ದಾರೆ ಇತ್ತೀಚಿನರು ಅಂದರೆ ಬಹಳಷ್ಟು ನೋಡಿದ್ರೆ ವ್ಯತಿ ಆಗ್ತದೆ. ಅವ್ರನ್ನೆಲ್ಲ ನೋಡಿಬಿಟ್ರೆ ಡ್ರೈವರ್ಗಳು ಕಾರ್ನಾಗ ಬರ್ತಿರ್ತಾರೆ, ಸ್ವಾಮಿಗಳು ರೈಲ್ನಾಗ ಬಸ್ನಾಗ ಬರ್ತಿರ್ತಾರೆ. ಭಾಳಷ್ಟು ಮಂದಿ ನೋಡ್ತಿರ್ತಾರೆ, ಭಾಳಷ್ಟು ಮಂದಿ. ನಿಮಗವ್ರು ಭಾಳಷ್ಟು ದೊಡ್ಡವರಾಗಿ ಕಂಡುಬಿಡ್ತಾರೆ, ಇಂಥವೆಲ್ಲ ಗೊತ್ತಾಗಲ್ಲ. ನಾವು ನಿಜವಾಗಿ ಅವ್ರ ಒಳಗಡೆ ಏನೈತಿ ಅಂತ ನೋಡ್ತಿರ್ತೇವೆ, ಅವಾಗ ಗೊತ್ತಾಗ್ತಿರ್ತೈತಿ ಅವ್ರದ್ದು. ಅದ್ರಿಂದ ಯಾರ್ಯಾರನ್ನು ನಾವು ಹೊಂದಿದ್ವಿ ಅಂದರೆ ಅದು ನಮಗೆ ಲಾಭದಾಯಕವಲ್ಲ ಅನ್ನುವಂಥದ್ದಷ್ಟೇ ತಾತ್ಪರ್ಯವಾಗಿರ್ತಕ್ಕಂಥದ್ದು. ಇದರ ಮಹತ್ವ ಹೇಳ್ಬೇಕಾಗೈತಿ, ಇದರ ವರ್ತನ ತಿಳಿಸ್ಬೇಕಾಗೈತಿ ಅಷ್ಟೇ. ನಮಗೇನು ಒಬ್ಬರನ್ಯಾರನ್ನೂ ನಿಂದನೆ ಮಾಡಬೇಕು ಅಂತೇನಿಲ್ಲ. ಸಿದ್ಧಾರೂಢರ ಯೋಗ್ಯತೆ ಅನ್ನುವಂಥದ್ದು ಹೆಂಗೆ, ಅವರ ವರ್ತನೆ ಹೆಂಗೆ, ಅವರ ಭಾವ ಹೆಂಗೆ, ಅವರ ಪ್ರೇಮ ಹೆಂಗೆ, ಅವರ ಬೋಧ ಹೆಂಗೆ, ಅವರ ತತ್ವ ಹೆಂಗೆ, ಆ ಶ್ರೇಷ್ಠತೆ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಈ ವ್ಯಾಪಾರಿಗಳು ಹೋದಾಗ ತೋರಿಸ್ತಿರ್ತಾರೆ, ನೋಡಪ್ಪ ಈ ರೇಟಿಂದ ಈ ಮಾಲು ಎರಡೂ ಇಟ್ಕೊಂಡಿರ್ತಾರೆ ಅವರು. ನಿನಗೆ ಇದು ಬೇಕಾ ಅಂತಾರೆ. ಅಂದರೆ ಎರಡೂ ಕಂಪೇರ್ ಮಾಡೋಕೆ, ಇದು ಹಿಂಗೈತಿ ಅಂತೇಳಿ. ನೋಡಿಂತ ನಕಲಿ ಮಾಲುಗಳು ಇರ್ತವೆ, ನಮ್ಮದು ಒರಿಜಿನಲ್ಲು ಮಾಡೋದಲ್ವ ವ್ಯವಹಾರದೊಳಗೆ ಮಾಡ್ತಾರಲ್ಲ. ಹಾಗೆ ಇಲ್ಲಿ ಹೇಳ್ಬೇಕಾಗಿರೋದು ಸಿದ್ಧಾರೂಢರ ಒಂದು ವ್ಯಕ್ತಿತ್ವ, ಆ ಶಕ್ತಿತ್ವವಾಗಿರ್ತಕ್ಕಂಥದ್ದು. ಎಷ್ಟು ದಯಾಮಯರು, ಎಷ್ಟು ಕರುಣಾಮೂರ್ತಿಗಳು, ಎಂಥ ಮಹಾಪುರುಷರು, ಹಿಂದಾಗಿಲ್ಲ ಮುಂದಾಗುವುದಿಲ್ಲ ಅನ್ನುವಂಥ ಅಪರೂಪನ ಭೂತನ ಭವಿಷ್ಯತ್ತೆನ್ನುವ ಹಾಗೆ ಅವತಾರ ವ್ಯಕ್ತಿಯ ತತ್ವ ಬೋಧಿಸಿ ಆ ಪರಂಪರೆಯನ್ನು ನಡ್ಕೊಂಡು ಹೋಗುವ ಹಾಗೆ ಅನುಗ್ರಹಿಸಿರ್ತಕ್ಕಂಥವರು, ಚರಿತ್ರ ರೂಪದಿಂದ ಪ್ರಸಿದ್ಧವಾಗಿರ್ತಕ್ಕಂಥವರು, ಸಮಾಧಿಯಲ್ಲಿ ಪ್ರಸಿದ್ಧವಾಗಿದ್ದು ಈಗೂ ಕೂಡ ಅನೇಕರ ವರಗಳನ್ನು ಇದ್ದಾಗಲಕ್ಕಿಂತ ಹೆಚ್ಚು ಕೊಡ್ತಾ ಇದ್ದಾರೆ. ಬರೀ ಓದಿದ್ರೆ ಸಾಕು, ಹೆಚ್ಚು ಪ್ರಾಪ್ತವಾಗ್ತಾ ಇದ್ದಾವೆ. ನಮಗೆ ವಿಶ್ವಾಸ ಇಲ್ಲ, ನಮಗೆ ಭಕ್ತಿ ಇಲ್ಲ, ನಮಗೆ ತಾಳ್ಮೆ ಇಲ್ಲ, ತಡ್ಕೊಂತ ಇಲ್ಲ. ಬಹಳಷ್ಟು ಅವಸರ. ಒಬ್ಬ 5 ತಿಂಗಳು ಬಸರಾಗಿದ್ಲಂತ ಭಾಳ ದಿವ್ಸಕ್ಕೆ. ಇವನ್ ಗಂಡನ್ನಂತೆ ನಾ ಹುಡುಗನ್ ನೋಡ್ಬೇಕು, ದೌಡ್ ಹಡಿ 5 ತಿಂಗಳು ಬಸರಾದಕ್ಕೆ ಹೆಂಗ್ ದೌಡ್ ಹಡಿಬೇಕಾಗಿ ದಿವಸ ತುಂಬ್ಬೇಕ. 9 ತಿಂಗಳು ಆಗ್ಬೇಕು, 9 ದಿವಸ ಆಗ್ಬೇಕು. ನನಗೆ ಹುಡುಗನ್ ನೋಡಂಗಾಗೈತಿ, ಹಡಿ. ಹಠ ಮಾಡಿದ್ರೆ ಏನ್ ಮಾಡ್ಬೇಕು? ಹಂಗ ನಮ್ಮ ತಾಳ್ಮೆ ಇಲ್ಲ, ಈಗ ಆಗಿ ಬಿಡ್ಬೇಕು ಅಂತವೆ. ಅದು ನಮ್ಮ ಪೂರ್ವ ಸಿದ್ಧತೆ ಬೇಕಾ? ಪೂರ್ವ ಸಿದ್ಧತೆ ಅನ್ನತಕ್ಕಂಥದ್ದು. ಅವಸರ ಮಾಡಿದ್ರೆ ನಾನು ನೋಡಂಗಾಗೈತಿ, ನಾನು ಮುಕ್ತನಾಗಂಗಾಗೈತಿ, ನನಗೆ ಸಮಾಧಿ ಸುಖ ಆಗಂಗಾಗೈತಿ, ಹಂಗ ಅಂದ್ಬಿಟ್ರೆ ಹೋಗಪ್ಪ ಅಲ್ಲೆಲ್ಲೆಲ್ಲ 1 ದಿವ್ಸಕ್ಕೆ 15 ದಿವ್ಸಕ್ಕೆ 19 ದಿವ್ಸಕ್ಕೆ ಸಮಾಧಿ ಹಚ್ತಾರಂತ ಅಂತಲ್ಲಿ ಹೋಗಪ್ಪ ಅನ್ಬೇಕಾಗತ್ತೆ. ಭಾಳ ಮಂದಿ ಅದಾರ. ನೀವು ಬರೀ ಒಂದು ನಮ್ಮ ಶಿಬಿರದೊಳಗಿದ್ದು ಬಿಟ್ರೆ ನಿಮಗೆ ಸಮಾಜ ಸುಖ ಸಿಗುತ್ತೆ, ನಿಮಗೆ ಮೋಕ್ಷ ಸಿಗುತ್ತೆ. ಭಾಳ ನಮೂನಿ ಹೇಳ್ತಕ್ಕಂಥವ್ರು ಅದ್ರ, ಭಾಳ ನಮೂನಿ ಹೇಳ್ತಕ್ಕಂಥವ್ರು. ಒಮ್ಮೆ ನೋಡಿಬಿಟ್ರೆ ಸಾಕು, ನಿಮಗೆ ಮೋಕ್ಷ ಕೊಟ್ಟು ಬಿಡ್ತಾರೆ. ಒಂದೊಂದು ಪಟ್ಟಿಗೆ ಲಕ್ಷ ಗಂಟಲೆ ಮಂದಿ ಮೋಕ್ಷ ಕೊಡ್ತಾರೆ ಅಂತೇಳಿ ಪ್ರಚಾರ ಮಾಡ್ತಿದ್ರು ಪತ್ರಿಕೆಯಾಗ. ಈ ಕೆಲವು ದಿವಸದಿಂದ ಯಾರು ನೋಡಿದಾರೋ ಅದರನ್ನ ಇದ್ರಾಗ ಒಂದ ಪಟ್ಟಿಗೆ ನಮ್ಮ ಗುರುಗಳು 1,00,000 ಮಂದಿಗೆ ಏಕಕಾಲಕ್ಕೆ ಮುಕ್ತಿ ಕೊಡ್ತಾರ ಅಂತೇಳಿ. ಅವರು ಮುಕ್ತ ಅನ್ನತಕ್ಕಂಥವನು ಬಹಳಷ್ಟು ದುರ್ಲಭ ಅಂತಾರೆ. ಅವರು ಮುಕ್ತ ಬರ್ತಕ್ಕಂಥದ್ದು ಬಹಳಷ್ಟು ದುರ್ಲಭ, ಬಂದ್ರೂ ಮುಕ್ತನಾಗ್ತಕ್ಕಂಥದ್ದು ಬಹಳ ದುರ್ಲಭ ಅಂತ ಶ್ರುತಿಗಳು ಹೇಳ್ತವೆ, ಶಾಸ್ತ್ರಗಳು ಹೇಳ್ತವೆ. ಎಲ್ಲರೂ ಅನುಭವ ಐತಿ. ಇವ್ರು 1,00,000 ಗಂಟಲೆ ಜನಕ್ಕೆ ಒಂದ ಸಲಕ್ಕೆ ಏಕಕಾಲದಲ್ಲಿ ಮುಕ್ತಿ ಕೊಡ್ತಾರ ಅಂತೇಳಿ ಪ್ರಚಾರ ಮಾಡ್ತಿರ್ತಾರೆ. ಎಷ್ಟು ಅಗ್ಗ ಆಗಿಬಿಟ್ಟದಲ್ಲ ಅವರಿಗೆ ಅಂತ. ಎಷ್ಟು ಜನ್ಮದಲ್ಲಿ ಸಾಧಿಸಿದ್ರು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಅಂತ ಅವನು ಗೀತಾದಲ್ಲಿ ಹೇಳಿದಾನ. ಅನೇಕ ಮನುಷ್ಯರು ಸಹಸ್ರ ಮಂದಿಗಳಾಗಿ ಆ ಸಾಧನೆ ಮಾಡ್ತಕ್ಕಂಥ ಬಂದವರಿಗೆ ಕೊನೆಗದು ಅಂತೇಳಿ ಆ ಸ್ಥಿತಿ ಅನ್ನತಕ್ಕಂಥದ್ದು ಕೊನೆಗೆ ಬರ್ತದದು. ಎಷ್ಟೋ 1000 ಜನ್ಮವನ್ನು ಎತ್ತಿದಾಗ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ಅಂತೇಳಿ ಶ್ರುತಿಗಳು ಹೇಳ್ತವೆ. ಬಹೂನಾಂ ಜನ್ಮನಾಮಂತೆ, ಬಹಳಷ್ಟು ಜನ್ಮಗಳಲ್ಲಿ ನಾವು ಏನೀಗ ಸಾಧನೆ ಮಾಡ್ತಾವಲ್ಲ,
ಹಿಂಗೆ ಸಾಧನೆ ಮಾಡ್ತಾ ಮಾಡ್ತಾ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಾಗ ಆ ಜ್ಞಾನ ಸ್ಥಿತಿ, ಆ ಮೋಕ್ಷ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅಂತೇಳಿ ಶ್ರುತಿಗಳು, ಸ್ಮೃತಿಗಳು, ಗುರುಗಳು, ಅನುಭವಿಗಳು ಹೇಳ್ತಾರೆ. ಇತ್ತೀಚಿನವ್ರು ಲಕ್ಷಗಟ್ಟಲೆ ಮಂದಿಗೆ ಸಮಾಧಿ ಕೊಡ್ತಾರೆ, ಲಕ್ಷಗಟ್ಟಲೆ ಮಂದಿ ಮೋಕ್ಷ ಕೊಡ್ತಾರೆ. ಭಾಳಷ್ಟು ಮಂದಿ ಇತ್ತೀಚೆ ಭಾಳ ಈಗೇನ ಹಾಳಾಗಿರ್ಬೇಕು. ಅದು ಬೆಂಗಳೂರು ಒಂದು ಭಾಳ ಪ್ರಸಿದ್ಧ ಆಗಿತ್ತು. ಅವ್ರು ಸಾಮೂಹಿಕ ಕೂಡಿಸಿ ಮೋಕ್ಷ ಕೊಡ್ತಾರೆ ಅಂತೇಳಿ ಪ್ರಚಾರ ಮಾಡ್ತಿದ್ರು. ನಮ್ಮ ಹತ್ರ ಒಬ್ಬನು ಬಂದದ್ದ, ಅವನು ಯಾವುದೋ ಕೆಲಸ ಸಲುವಾಗಿ ಒಟ್ಟು ಪರಿಚಯ ಆಗಿದ್ದ, ಬಂದು ಹೋಗ್ತದ್ದ. ಅವನು ಅವ್ರ ಶಿಷ್ಯ. ನಾನು ಹಿಂಗೆ ಹೋಗ್ತಾನೆ ಬರ್ತಾನೆ ಅಂದ, ಭಾಳ ಸಂತೋಷ. ಧ್ಯಾನ ಮಾಡ್ತಾನೆ ಅಂದ, ಭಾಳ ಸಂತೋಷ. ಪೂಜೆ ಮಾಡ್ತಾನೆ ಅಂದ್ರೆ ಭಾಳ ಸಂತೋಷ. ಏನು ಧ್ಯಾನ ಮಾಡ್ತಾರೆ, ಏನು ಪೂಜೆ ಮಾಡ್ತಾರೆ? ಪೂಜೆ ಅಂದ್ರೆ ಏನು? ಪೂಜೆ ಅಂದ್ರೆ ಏನು? ಪೂಜೆ ಅಂತಿರಲ್ಲ ಅಂಕಿ ಒಳಗೆ, ಸೊನ್ನೆ, ಏನು ಇಲ್ಲದ್ದು ಅಂತೇಳಿ, ಏನು ಇಲ್ಲದ್ದು ಅಂತೇಳಿ. ಪೂಜಾರಿನೂ ಏನು ಮಾಡ್ತಾನೆ? ದೇವ್ರ ಹತ್ರ ಹೋಗಿ ಗಂಟೆ ಅಡಿಗಾಡಿಸಿರ್ತಾನ, ಇಲ್ಲದನ ದೇವ್ರಂತ ತೋರ್ತಾನ. ದೀಪದ್ದು ಇಲ್ಲಿಲ್ಲ ಅಂತತಿ, ಎಡಗೈ ಮ್ಯಾಲೆ ಬರ್ತಾನ, ಅಲ್ಲಿಲ್ಲ ಅಂತತಿ. ಅದ್ರ ಮ್ಯಾಲೆ ಬರ್ತಾನ, ಅಲ್ಲಿಲ್ಲ ಅಂತತಿ. ಹಿಂಗ್ ರೌಂಡ್ ಆಗ್ತಾನ, ಅಲ್ಲಿಲ್ಲ ಅಂತದ. ಎಡಗೈಲಿ ಹೇಳ್ತಾನೆ ಇರ್ತಾನ ಅವನ, ಅಲ್ಲ ಅಲ್ಲ. ಯಾವ ದೇವ್ರ ಹತ್ರ ಹೋದ್ರೆ ಇಲ್ಲಿಲ್ಲ ದೇವ್ರು, ನಿನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ, ಇಲ್ಲಿ ಬಂದಿದ್ದೀವಿ ಸುಮ್ಮನೆ ನಿನ್ ದೇವ್ರು ನೋಡ್ಕೊಂಡ ಗಂಟು ಹೇಳೋದಿಲ್ಲ. ಅದ್ರಾಗೂ ಇವನು ಬರ್ಸಿದಂದ್ರೆ ಹಿಂಗೆ ಬರ್ಸುತ್ತಾನ, ಅದನ್ನ ಎರ್ಸಿಮಿ. ಅವ್ನು ಸರಿಯಾಗಿ ಗಂಟಿ ಸತ ಬರ್ಸಕ್ ಬರಲ್ಲ, ಇಲ್ಲ ಇಲ್ಲ ಅನ್ನೋದಾರ ಸರಿಯಾಗ. ನೋಡೋಕೆ ಒಂದು ಗಂಟಿ ಬರ್ಸದ. ಅವನ್ ದೀಪ ಹಿಡಿದು ತೋರಿಸ್ತಾನೆ, ಗಳಂಗ ಬಂದಿಲ್ಲ ಬಾ ದೇವ್ರ. ಪೂಜಾ ಏನು? ಸೊನ್ನಿ ಶೂನ್ಯ. ಅದಕ್ಕೆ ಶೂನ್ಯ ಅಂತೀರಿ, ಸೊನ್ನೆ ಅಂತೀರಿ, ಪೂಜಾ ಅಂತೀರಿ. ಒಂದಕ್ಕೆ ಅದಕ್ಕೆ ಸೊನ್ನೆ ಏನಿಲ್ಲದದು. ಇದು ಒಂದರ ಸನ್ನಿಧಿ ಬಂತಂದ್ರೆ ಹತ್ತಾಗ್ಬಿಡ್ತದೆ. ಅದ ಸೊನ್ನೆ ಒಂದರ ಮಗ್ಗದಾಗ ಬಂತಂದ್ರೆ ಹತ್ತಾಗ್ಬಿಡ್ತದೆ. ಒಂದ್ ತೆಗೆದು ಬಿಟ್ರೆ ಏನು ಇಲ್ಲೇ ಇಲ್ಲ. ಹಂಗ ಚೈತನ್ಯದ ಆಧಾರದಿಂದ ಈ ಮಾಯಾ ಅನ್ನುವಂಥದ್ದು 10,000 ಲಕ್ಷ ಕೋಟಿ ಗಂಟಲೆ ಆಗಿರ್ತಕ್ಕಂಥದ್ದು. ಯಾದ್ರಿಂದ ಅಂದ್ರೆ ಒಂದ್ ತೆಗೆದು 6 ಸೊನ್ನೆ ತೆಗೆದು ಬಿಟ್ರೆ ಕೋಟಿನೂ ಇಲ್ಲ, ಲಕ್ಷನೂ ಇಲ್ಲ, ಒಂದೂ ಇಲ್ಲ, ಏನಿಲ್ಲ, ನಡಿ. ಚೆಕ್ನ ಬರೀ ಸೊನ್ನೆ ಹಾಕಿ ಕಳಿಸ್ ನೋಡೋಣ, ಏನಾರ ಬರ್ತದೇನೋ ದುಡ್ಡು. ಒಂದ್ ಹಾಕಿದ್ರೆ ₹1 ಬರ್ತೈತಿ. ಬರೀ ಸೊನ್ನೆ ಒಂದು 50 ಹಾಕಿದ್ರೆ ಏನಾರ ಬರ್ತತೇನು? ಆದ್ರಿಂದ ಇದೇನು ಬರೀ ಭ್ರಮ ಆಗಿರ್ತಕ್ಕಂಥದ್ದಾಗಿರುವುದು, ಭ್ರಮವೇ ಆಗಿರ್ತಕ್ಕಂಥದ್ದು. ಧ್ಯಾನ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಏನು ಪೂಜೆ ಮಾಡೋದ್ರ ಉದ್ದೇಶ ಏನು ಅಂದ್ರೆ, ನೀನು ಸೊನ್ನೆ ಆಗು, ನೀನು ಶೂನ್ಯನಾಗು, ಶೂನ್ಯ ಸಂಪಾದನೆ ಮಾಡು ಅಂತೇಳಿ. ಶೂನ್ಯ ಸಂಪಾದನೆ ಅಂತದ್ದು ಒಂದು ಗ್ರಂಥ. ಶೂನ್ಯ ಸಂಪಾದನ ಅಂತಕ್ಕಂಥದ್ದು, ಶೂನ್ಯ ಸಿಂಹಾಸನ ಅಂತದ್ದು. ಸಿಂಹಾಸನ, ಶೂನ್ಯ ಸಿಂಹಾಸನಾದೀಶ್ವರರು ಅಂತಾರೆ. ಏನು ಅಂದ್ರೆ, ಜಗತ್ತನ್ನ ಮಿಥ್ಯ, ಬ್ರಹ್ಮ ಸತ್ಯ ಅಂತ ತಿಳಿದುಕೊಂಡಿರ್ತಕ್ಕಂಥದ್ದು ಶೂನ್ಯ ಸಿಂಹಾಸನ. ಅದ್ರೊಳಗೆ ಇಟ್ಕೊಂಡು ಜಗತ್ತು ಭ್ರಮ ಇತ್ತು ಅಂದ್ರೆ ಅದ್ರ ಮೇಲೆ ಕುತ್ಕೊಂಡು ಏನು ಆ ಸಿಂಹಾಸನ ಮೇಲೆ ಕುತ್ಕೊಂಡು ಲಾಭ ಆಗ್ತಕ್ಕಂಥದ್ದು. ಅದ್ರದಿಂದ ಏನು ಅಂದ್ರೆ ಭ್ರಮ ಆಗಿರ್ತಕ್ಕಂಥದ್ದು. ಅವನು ಬಂದು ಹೋಗ್ತದ್ದ. ಹಿಂಗೆ ಮುಂದಿನ ವಾರ 15 ದಿವಸ ಬಿಟ್ಟು ನಮ್ಮ ಗುರುಗಳು ಹೇಳಿದ್ದಾರೆ, 1,00,000 ಮಂದಿ ಒಂದೇ ಕೊಟ್ಟಕ್ಕೆ ಮುಕ್ತಿ ಕೊಡ್ತಾರಂತೆ, ನೀವು ಬರ್ತೀರಾ ಅಂತ ಕೇಳಿದೆ. ನಮಗೆ ಕರ್ಕೊಂಡು ಹೋಗಿ ಕೊಡಸಪ್ಪ, ನಾವು ಭಾಳ ಜನದಿಂದ ಮುಕ್ತಿ ಕೇಳ್ತಾ ಇದ್ದೇವೆ, ಇನ್ನೂ ಸಿಗ್ತದಲ್ಲ ಗೊತ್ತಿಲ್ಲ, ಕರ್ಕೊಂಡು ಹೋಗಿ ಕೊಡಿಸ್ಬಿಡಪ್ಪ ಅಂದ್ವಿ. ಅವ್ನು ತಿರುಗಿ ಬರಲಿಲ್ಲ ಅನ್ನೋ ಸುಮ್ಮನೆ ಅವನಿಗೆ ಒಂದು ಸಮಾಧಾನ ಮಾಡಕ್ಕೆ, ಮುಕ್ತಿ ಕೊಡುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗಿ ಅಂದ. ನಮ್ಮ ಗುರುಗಳು 1,00,000 ಮಂದಿ ಮುಕ್ತಿ ಕೊಡ್ತಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತಂದು. ಹಂಗ ಮಾಡಪ್ಪ ಅಂದ್ವಿ. ಹೇಳುವ ತಾತ್ಪರ್ಯ ಅಷ್ಟೇ, ಇತ್ತೀಚೆಗೆ ಬಹಳಷ್ಟು ಜನರು ಇಂಥ ಒಂದು ಬಹಿರ್ಮುಖದ ಪ್ರವೃತ್ತಿಯಲ್ಲಿ, ಸಾಧನವಿಲ್ಲದಲೆ ಏನಿಲ್ಲದೆ ಬಹಳಷ್ಟು ಭ್ರಮಕ್ಕೆ ಈಡಾಗ್ತಾ ಇದ್ದಾರೆ. ಭ್ರಮಕ್ಕೆ ಈಡಾಗಿ ಅವ್ರು ಭ್ರಮಕ್ಕೆ ಈಡಾಗ್ತಾರೆ ಅನ್ನೋದಕ್ಕಿಂತ ಹವ್ಯಾಸಗಳೇನೋ ಪೂರೈಸೋಕ್ಕೋಸ್ಕರವಾಗಿ ಅವ್ರು ಹೋಗ್ತಾರ ಅಂತ ನಾವು ತಿಳ್ಕೊಂಡಿದ್ದೇವೆ. ಅವರವೇನೇನೋ ಹವ್ಯಾಸಗಳಿಗೆ ಅಲ್ಲಿ ಸ್ವೇಚ್ಛಾ ಪ್ರವೃತ್ತಿ ಇರ್ತದಲ್ಲಿ, ಅವ್ರ ಜಗಗಳಿಗೆ ಸ್ವೇಚ್ಛಾ ಪ್ರವೃತ್ತಿ. ಯಾರು ಹೆಂಗರ ಇರ್ಬೋದು, ಯಾವ ಕಟ್ಟಳಿಕೆ ಇರೋದಿಲ್ಲ ಅವ್ರಿಗೆ, ಹೆಂಗರ ಇರ್ಬೋದು.
ಅದು ಯಾವುದೋ ಒಬ್ಬರದಿತ್ತು, ಅದೊಂದು ತತ್ವ, ಸ್ವೇಚ್ಛಾ ಪ್ರವೃತ್ತಿ ತತ್ವ. ಅದ್ರ ಮುಖೇನ ನಿಮಗೆ ತೋರಿಸ್ತೇವೆ ಅಂಥೇಳಿ, ಆತ್ಮದರ್ಶನ ಮಾಡಿಸ್ತೇವೆ ಅಂಥೇಳಿ ಎಲ್ಲ ಬ್ಯಾಡ. ಭಾಳಷ್ಟು ಹೋಗೋದು ಸಾಕು. ಒಟ್ಟು ಭ್ರಮ ಶುದ್ಧವಾಗಿರ್ತಕ್ಕಂಥ ತತ್ವ ತಿಳಿಸೋದಕ್ಕೋಸ್ಕರ ಹಿಂಗೆ ಅಶುದ್ಧದವ ಅಂತೇಳಿ ಹೇಳ್ಬೇಕಾಗತ್ತೆ. ಅಷ್ಟು ಹೇಳಿ ಸದ್ಗುರು ದಯಾಮಯನು ಕರುಣಾಸಾಗರನು ಅನಿಮಿತ್ಯ ಬಂಧು ದಯಾಸಾಗರನಾಗಿರ್ತಕ್ಕಂಥವನು ನಿಜವಾದ ಅಧಿಕಾರಿಗಳಿಗೆ ಮೋಕ್ಷವನ್ನು ಕೊಡುವಂಥವನು. ಅನೇಕರು ಮುಕ್ತರಾಗಿದ್ದಾರೆ ಅವರ ಕಾಲದಲ್ಲಿ. ಇಂಥ ಒಬ್ಬ ಮಹಾಪುರುಷನಾಗಿರ್ತಕ್ಕಂಥವನು ಬಂದು ಸದ್ಗುರುವಿನ ಸೇವಾದಿಗಳನ್ನು ಮಾಡಿ ಬಹಳಷ್ಟು ಅವರ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ಕೊನೆಗೆ ಅವರಿಗೆ ಗೋವಿಂದಾನಂದ ಪರಮಹಂಸ ಅಂಥೇಳಿ ಹೆಸರಿಟ್ಟಿದ್ರು ಅವರಿಗೆ. ಅದಾರಿಗೂ ಅವ್ರಿಗೆ ಬಹಳಷ್ಟು ಅವ್ರ ಫೋಟೋ ಭಾಳ ದಿವಸ ಇತ್ತಿಲ್ಲಿ. ಇದ್ರಾಗ ಈ ದತ್ತಾತ್ರೇಯ ಇಡ್ತಲ್ಲ, ಅದು ಮೊದಲು ಅವಾಗ ಅವರವ್ರು ಕೂಡಿ ತೆಗೆಸಿದ್ದು ಒಂದು ಫೋಟೋ ಇತ್ತದು, ಅದಿತ್ತು ಭಾಳ ದಿವಸ. ಅದಿನ ಹಾಳತ್ತು. ಒಟ್ಟು ಅಂಥ ಪರಮಹಂಸರ ಹಿಂದೆ ಗುರುವಿನ ಅನುಗ್ರಹ ಪಡೆದುಕೊಂಡಿರ್ತಕ್ಕಂಥದ್ದು, ತಮ್ಮ ಸಾಧನೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ಹಿಂದಿನ ಅಧ್ಯಾಯದಲ್ಲಿ ಪ್ರಕಟ ಮಾಡ್ತು. ಅದನ್ನೇ ಆ ವಾಚ್ಯಾರ್ಥ ರೂಪದಿಂದ ಅವರು ಹಾಗೆ ಪಡೆದುಕೊಂಡ್ರು ಅಂಥೇಳಿ ನಮ್ಮಲ್ಲಿ ಕೂಡ ಆ ರೀತಿಯಾಗಿ ಗುರುವು ನಮ್ಮನ್ನು ಪ್ರೇಮಿಸಬೇಕು, ಆ ರೀತಿಯಾಗಿ ನಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳಬೇಕು, ಗುರುತತ್ವವಾಗಿರ್ತಕ್ಕಂಥದ್ದನ್ನು ಮೊದಲು ತಿಳ್ಕೊಂಡಿರ್ಬೇಕು. ಗುರು ಅಂದರೆ ಹೆಂಗಿರ್ತಾನೆ ಅನ್ನತಕ್ಕಂಥದ್ದನ್ನು ತಿಳ್ಕೋಬೇಕು. ಸ್ಮೃತಿಗಳಲ್ಲಿ ಹೇಳಿದಂತೆ, ಮಹಾಪುರುಷರು ಹೇಳಿದಂತೆ ಗುರುವಿನ ಲಕ್ಷಣಗಳದಾವೆ. ಆ ಲಕ್ಷಣದ ನಾವು ಅವನನ್ನು ತಿಳ್ಕೊಂಡು ಅಂಥವನನ್ನು ನಾವೂ ಲಕ್ಷಣವಾಗಿದ್ದು ನಾವೂ ಲಕ್ಷಣವಾಗಿರ್ಬೇಕು. ಅಂಥ ಲಕ್ಷಣದ ಕೂಡಿಕೊಂಡಿರ್ಬೇಕು ಸದ್ಗುರು. ಅವನನ್ನು ನಾವು ಮೊರೆ ಹೊಕ್ಕಿವೆ ಅಂದರೆ ಖಂಡಿತವಾಗಿ ಈ ಭವಬಂಧದಿಂದ ಪಾರ ಆಗ್ತವೆ ಅಂಥೇಳಿ ಆ ಲಕ್ಷ್ಯಾರ್ಥ ರೂಪದಿಂದ ಎಲ್ಲರನ್ನು ಕುರಿತು ಉಪದೇಶ ಮಾಡಲ್ಪಟ್ಟಿರೋ ಪ್ರಸಂಗ ಅದನ್ನೇ ಪ್ರಕಟ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಓ ಅನಾದಿ ಅನಂತನೇ, ವಿಶ್ವವ್ಯಾಪಕನೇ, ವಿಶ್ವಾತೀತ ಮಾಯಾತೀತ ಲೋಕರಕ್ಷಕನೇ, ನಾಮರೂಪಾತೀತ ನಿರ್ವಿಕಾರ ಸ್ವರೂಪನೇ, ಸರ್ವ ನಿಯಂತನೇ, ನಿನಗೆ ನಮಸ್ಕಾರವಿರಲಿ ಅಂತೇಳಿ ಸದ್ಗುರುವಿನ ಪೂರ್ಣವಾಗಿರುವಂಥ ಸ್ವಸ್ವರೂಪವನ್ನು ಕುರಿತು ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾನೆ. ಸ್ವಸ್ವರೂಪ ಮಂಗಲಾಚರಣೆ, ನಮಸ್ಕಾರ ರೂಪ ಮಂಗಲಾಚರಣೆ, ಆಶೀರ್ವಾದ ರೂಪ ಮಂಗಲಾಚರಣೆ ಅಂತೇಳಿ ಮಂಗಲಾಚರಣೆ ತ್ರಯಗಳುಂಟು. ಯಾಕೆ ಮಾಡ್ತಾರೆ ಮಂಗಲ ಅಂದರೆ ನಿರ್ವಿಘ್ನಕ್ಕೋಸ್ಕರವಾಗಿ ಮಂಗಲಂ ಆಚರೇತ್. ಆರಂಭ ಮಾಡಿರ್ತಕ್ಕಂಥ ಏನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿರ್ತದೋ ಅದು ನಿರ್ವಿಘ್ನವಾಗಿ ಸಾಂಗವಾಗಿ ಮುಗಿಬೇಕು ಅನ್ನೋ ಉದ್ದೇಶಕ್ಕೆ ಮಂಗಲಾಚರಣೆಯನ್ನು ಮಾಡ್ತಕ್ಕಂಥದ್ದು ನೇಮ, ನಮಸ್ಕಾರ ಮಾಡ್ತಕ್ಕಂಥದ್ದು ನೇಮ. ಎಲ್ಲವೂ ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಯಮಗಳು. ಹಿಂದೆ ಎದ್ದು ಕೂಡಲೇ ಭೂತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರಿ ಹಿರಿಯರ ಫೋಟೋಗಳಿದ್ರೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಎದುರಿಗೆ ಕಂಡ್ರವ್ರಿಗೆ ನಮಸ್ಕಾರಪ್ಪ, ಶರಣರಪ್ಪ, ಎದ್ರಿನ್ರಪ್ಪ ಹಿಂಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಏನಾರ ಒಂದು ಕೆಲಸ ಪ್ರಾರಂಭ ಮಾಡ್ತೇವೆ ಅಂದರೆ ಅವ್ರು ತಮ್ಮ ಆಯುಧಗಳಿದ್ದು ಅಂದರೆ ಕೊಡ್ಲಿ ಕೆಲಸ ಮಾಡೋದಂದ್ರೆ ಕೊಡ್ಲಿ ನಮಸ್ಕಾರ ಮಾಡಿ, ಕುಸ್ತಿ ಆಡೋನಿದ್ರೆ ಮಣ್ಣಿ ನಮಸ್ಕಾರ ಮಾಡಿ, ಚೌರ ಮಾಡೋಂತ ಕತ್ತಿಗೆ ನಮಸ್ಕಾರ ಮಾಡಿ, ಉಳಿ ಕೆಲಸ ಮಾಡೋನು ಬಡಿಗಿದ್ದಂದ್ರೆ ಅದಕ್ಕೆ ನಮಸ್ಕಾರ ಮಾಡಿ, ಎಲ್ಲರೂ ತಾವು ವಸ್ತುಗಳಿಗೆ ನಮಸ್ಕಾರ ಮಾಡಿ ಕಾರ್ಯಾರಂಭ ಮಾಡ್ತಾರೆ. ಒಟ್ಟು ನೀವು ಹೆಂಗೆ ಮಾಡ್ತೀರ? ಪೆನ್ನು ಹಾಳೆ ಹಿಡ್ಕೊಂಡು ಮಾಡೋರು ಟೇಬಲ್ ಮೇಲೆ. ನಿಮ್ಮದು ಹೆಂಗೈತೆ ರೂಢಿ? ಪ್ರಾರಂಭ ಮಾಡೋ ರೂಢಿ ಹೆಂಗೈತೆ? ಏನಿಲ್ಲ. ಯಾರಿಗಾರ ಪತ್ರ ಬರಿಬೇಕಾರ ನಿಮ್ಮ ಬರಿಬೇಕಾದ್ರೆ ಅದ್ರಾಗ ಎಲ್ಲಿ ಶ್ರೀ ಗುರು ಪ್ರಸನ್ನ ಅಂತ ಬರಿತೀಯ? ನೀವು ಆರಂಭ ಮಾಡ್ತೀರಲ್ಲಪ್ಪ, ಅವಕ್ಕೇನು ಮಾಡ್ತೀರಿ ನೀವು? ಏನು ಮಾಡೋದಿಲ್ಲ ನೀವು. ಹಿಂದಿನ ಭಾಳಷ್ಟು ನಿಯಮಗಳಿದ್ವು. ಮೇಷ್ಟ್ರುಗಳು ಬಂದ ಕೂಡಲೇ ಹೆಂಗೆ ಎದ್ದು ನಿಂತು ಅವ್ರ ಗೌರವ ಸಲ್ಲಿಸ್ಬೇಕು, ಅವ್ರಿಗೆ ಇವ್ರ ಗೌರವ ಸಲ್ಲಿಸ್ಬೇಕು, ಅವೆಲ್ಲ ನಿಯಮಗಳಿದ್ದು ಹಿಂದಿದ್ದು. ಈಗೇನಿಲ್ಲ. ಇವ್ರು ಯಾವಾಗ ಬಂದರು, ಅವ್ರು ಯಾವಾಗ ಬಂದರು, ಅವ್ರು ಯಾವಾಗ ಹೋದ್ರು, ಇವ್ರು ಯಾವಾಗ ಹೋದ್ರು, ಏನು ಲೆಕ್ಕನಾಗಿರಲಿಲ್ಲ, ಬುಕ್ನಾಗಿಲ್ಲ. ಆ ನಮೂನೆ ಆಗೋಯ್ತದೆಲ್ಲ. ಶಿಕ್ಷಣ ಕೂಡ
ಹಿಂದೆ ಗುರು ಶಿಷ್ಯರ ಬಂಧುತ್ವ ಬಾಂಧವ್ಯ ಅನ್ನೋದು ಅದು ಭಾಳಷ್ಟು ಗೌರವನೂ ಅವ್ರ ತಾಲಿರ್ತಿತ್ತು, ಅವ್ರ ಮೇಲೆ ಇವ್ರ ಗೌರವನೂ ಇರ್ತಿತ್ತು, ಅಭಿಮಾನನೂ ಇರ್ತಿತ್ತು. ನನ್ನ ವಿದ್ಯಾರ್ಥಿಯವನು ನನ್ನನ್ನು ಇವನನ್ನು ಸರಿಪಡಿಸ್ಬೇಕು ಅಂಥೇಳಿ ಅವರಿಂದ ವಿದ್ಯಾ ಕಲಿಬೇಕು ಅನ್ನತಕ್ಕಂಥದ್ದು ಅವನಿಗಿರ್ತಿತ್ತು. ವಿದ್ಯಾ ಕಲಿಯುವ ಉದ್ದೇಶ ಈಗಿನರಿಗಿಲ್ಲ, ಹುಡುಗರಿಗೆ ವಿದ್ಯಾ ಕಲಿಸುವ ಉದ್ದೇಶ ಅಧ್ಯಾಪಕರಿಗಿಲ್ಲ. ಆ ರೀತಿಯಾಗಿರುವಂಥ ವಿಪರೀತವಾಗಿರ್ತಕ್ಕಂಥ ಕಾಲವಾಗಿರ್ತಕ್ಕಂಥದ್ದೀಗ. ಆ ಸಂಸ್ಕಾರಗಳಲ್ಲಿ, ಆ ನಿಯಮಗಳಲ್ಲಿ, ಆ ಆಚರಣೆಗಳಲ್ಲಿ ಏನಿಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ಗ್ರಂಥಕರ್ತರಾಗಿರ್ತಕ್ಕಂಥವ್ರ ಅಧ್ಯಾಯ ಆರಂಭದಲ್ಲಿ ಮಂಗಲ ನಿರ್ವಿಘ್ನ ಮಂಗಲಂ ಆಚೇತ್, ನಿರ್ವಿಘ್ನವಾಗಿ ಸಾಗಲಿ ಅನ್ನೋದಕ್ಕೋಸ್ಕರವಾಗಿ ಮಂಗಲವನ್ನು ಮಾಡ್ತಾ ಇರುವರು. ಯಾವ ಮಂಗಲ ಅಂದರೆ ಇಲ್ಲಿ ಸ್ವಸ್ವರೂಪದ ಮಂಗಲ ಅಂತೇಳಿ, ನಿಜವಾಗಿರುವಂಥ ಸ್ವತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥ ವಸ್ತುವೇನಿರುವುದೋ ಅದರದ್ದೇ ಪ್ರಕಟ ಮಾಡ್ತಾ ಅದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಸ್ವರೂಪ ಮಂಗಲವಾಗಿರ್ತಕ್ಕಂಥದ್ದಾಗಿರುವುದು. ಆವಾಗ ಸ್ವರೂಪದ ಮಂಗಲವೆನ್ನುವಂಥದ್ದು ಮಾಡಿದಾಗ ಸ್ವರೂಪವೇ ನಾವು, ನಾವೇ ಸ್ವರೂಪ ಅನ್ನುವಂಥದ್ದಾಗೋದು. ಸತ್ವಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥದ್ದು ಬ್ರಹ್ಮ, ಸತ್ವಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥದ್ದು ಶಿವ, ಸತ್ವಚಿತ್ತ ಆನಂದ ರೂಪವಾಗಿರ್ತಕ್ಕಂಥದ್ದು ಗುರು, ಸತ್ವಚಿತ್ತ ಆನಂದ ರೂಪನಾಗಿರ್ತಕ್ಕಂಥವನು ನೀನಂದ್ರೆ, ಗುರು ಬಂದರೆ, ದೇವ ಬಂದರೆ ಬೇರೆ ಇಲ್ಲವೇ ಇಲ್ಲ. ಅವರು ಒಂದೇ ಮಾತಿನಲ್ಲಿ ಹೇಳಿದ್ರು, ನಿನ್ನ ಬಿಟ್ಟು ದೇವರಿಲ್ಲ ಅಂತ. ದೇವರಂದ್ರೆ ಸತ್ತು ಚಿತ್ತ ಆನಂದ ಸ್ವರೂಪ, ನೀ ದೇವರಲ್ಲದಲ್ಲಿ ಅನ್ಯ ದೇವರೆಲ್ಲಿ? ಅದರಿಂದ ಗುರು ಅದನ್ನೇ ಬೋಧಿಸುವುದು. ನೀನು ದೈವ ಸ್ವರೂಪನು, ಆತ್ಮಸ್ವರೂಪನು, ಮುಕ್ತ ಸ್ವರೂಪನು, ಜ್ಞಾನ ಸ್ವರೂಪನು. ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ನಿನಗೆ ದೇಹವಿಲ್ಲ, ನಿನಗೆ ಗುಣಗಳಿಲ್ಲ, ನಿನಗೆ 3 ಶರೀರವಿಲ್ಲ, 3 ಕರ್ಣಗಳಿಲ್ಲ, 3 ವೃತ್ತಿಗಳಿಲ್ಲ, ಏನಿಲ್ಲದಲ್ಲಿ ನಿರಬೇಕಾರನಾಗಿರ್ತಾರೆ. ನಮ್ಮ ನಿಜವಾಗಿರುವಂಥ ಸ್ವರೂಪವನ್ನು ಅವರು ಬೋಧಿಸ್ತಾರೆ. ನಿಜವಾದ ಸ್ವರೂಪದಲ್ಲಿದ್ದು ನಾವೇನೇನೋ ಆಗಿದ್ದೇವೆ, ಏನೇನೋ ಅದೇವೆ ಅಂತ ನಾವು ತಿಳ್ಕೊಂಡದವಲ್ಲ, ಈ ಭ್ರಮ ಬಿಡಿಸುವುದೇ ಸದ್ಗುರುವಿನ ಕೆಲಸವಾಗಿರ್ತಕ್ಕಂಥದ್ದು. ಉಪಾಧಿಗಳನ್ನು ನಿವೃತ್ತಿಪಡಿಸುವುದೇ, ದೇಹ ಜನಾತ್ಮ ವರ್ಗಗಳ ನೆರೆಗಳದು ನೀನೇ ಪರಬ್ರಹ್ಮವೆಂದು ಪರಮಾರ್ಥವನ್ನು ಅರುಹಿಪುದೇ ಶ್ರೀ ಗುರುವಿನ ಉಪದೇಶ ಮಕ್ಕುಮ್ಮಂತೆ. ಗುರುವಿನ ಉಪದೇಶ ಅಂದ್ರೆ ಏನು ಅಂದ್ರೆ ದೇಹ ಜನಾತ್ಮ ವರ್ಗಗಳ ನೆರೆಗಳದು. ಈ ದೇಹ, ಇಂದ್ರಿಯ, ಕರ್ಣ, ಪ್ರಾಣ, ಅದೋ ಇದೋ ಏನದವಲ್ಲ, ಇದರ ಇದ್ದ ವಸ್ತುವನ್ನು ಇದ್ದಂಗೆ ಬೋಧಿಸಿ, ನಮಗೆ ಇದ್ದ ವಸ್ತುದ ಜ್ಞಾನ ಇಲ್ಲ, ಇಲ್ಲದ ವಸ್ತುದೇ ಜ್ಞಾನ ಐತೆ ನಮಗೆ. ಇದನ್ನಿಲ್ಲದ್ದ ಮಾಡಬೇಕು ಅಂತವೆ. ಇದು ಯಾವಾಗಲೂ ಅಶುಚಿಯಾಗಿರ್ತಕ್ಕಂಥದ್ದು, ಇದನ್ನು ಶುಚಿ ಮಾಡಬೇಕು ಅಂತವೆ. ಎಷ್ಟು ದಿವಸ ಶುಚಿ ಮಾಡಿದ್ರು ಶುಚಿ ಆಗದೇ ಇಲ್ಲ. ಇದು ಒಂದು ದಿವಸ ಮೈ ತೊಳೆದು ಬಿಟ್ರೆ ನೋಡ್ಬೇಕು ಇದನ್ನು. ಇದು ಯಾವಾಗಲೂ ಅಶುಚಿನೇ. ಅದನ್ನು ಇದುವಾಗಿ ಅಶುಚಿ ಅಂತಾರೆ. ಇದು ಆಗಿರೋ ಪದಾರ್ಥನೂ ಅಶುಚಿದು, ಅದನ್ನು ಹೇಳ್ತಾರೆ. ಇದು ಇರೋದು ಅಶುಚಿ, ಅದನ್ನು ಹೇಳ್ತಾರೆ. ಅವ್ರು ಇದ್ದಂಗೆ ಹೇಳ್ತಾರೆ. ನೀನು ಇದಕ್ಕೆ ಭಿನ್ನವಾಗಿರ್ತಕ್ಕಂಥವನು ಎನ್ನುವಂಥದ್ದು ಬೋಧಿಸುವುದೇ ಸದ್ಗುರು ಉದ್ದೇಶವಾಗಿರ್ತಕ್ಕಂಥದ್ದಾಗಿರುವುದು. ಸೇವಾ ಮಾತ್ರ ಮಾಡಿ ನಿನ್ನ ಕೃಪಾ ಸಂಪಾದನೆ ಮಾಡಿಕೊಂಡಿದ್ದೆ ಆದರೆ ನೀನೇ ಜ್ಞಾನವನ್ನು ದಯಪಾಲಿಸುವಂಥವನು. ಯಾರು ಜ್ಞಾನ ಕೊಡ್ತಕ್ಕಂಥವನಂದ್ರೆ ಸದ್ಗುರುವಿನ ಕರುಣೆಯಿಂದ ಮಾತ್ರ ಅದು ಜ್ಞಾನವೆನ್ನತಕ್ಕಂಥದ್ದು ಪ್ರಾಪ್ತವಾಗುವುದು. ಮುಕ್ತಿ ಮೂಲೋ ಗುರೋರ್ ಕೃಪಾ ಅಂತೇಳಿ, ಮುಕ್ತಿ ಮೂಲೋ ಗುರೋರ್ ಕೃಪಾ ಅಂತೇಳಿ ಅವರು ಶರೀಫ್ ಸಾಹೇಬರು ಒಂದು ಪದದೊಳಗೆ ಹೇಳಿದ್ದಾರೆ, ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ಕುತಿ. ಗುಲಾಮ ಆಗಬೇಕಾಗಿದ್ದು ನಾವು ಗುಲಾಮರು ಯಾಕೆ ಆಗ್ಬೇಕಾಯ್ತಂದ್ರೆ ಅಹಂಕಾರ ಕಳ್ಕೊಳ್ಳೋದಕ್ಕೆ ಗುಲಾಮ ಅಂದಿರೋದು. ನಿನ್ನ ಈ ತೆಳಗಿಟ್ಕೊಂಡು ಅಡಿ ಮಾಡ್ಕೊಂಡು ನಿನ್ನ ಅಧೀನ ಮಾಡಿ ಇಟ್ಕೊಂಡು ಏನೋ ಸೇವೆ ಮಾಡಿಸ್ಕೋಬೇಕು ಅಂತ ಉದ್ದೇಶ ಏನಲ್ಲ. ನಿನ್ನ ಅಹಂಕಾರ, ನಿನ್ನ ಮಮಕಾರ ಇವು ಹೋಗುವುದಕ್ಕೋಸ್ಕರವಾಗಿ, ನಿನ್ನ ಪಾಪ ದೋಷಗಳು ಹೋಗುವುದಕ್ಕೋಸ್ಕರವಾಗಿ ನೀ ನಿಷ್ಕಾಮ ಕರ್ಮವಾಗಿರ್ತಕ್ಕಂಥದ್ದನ್ನು ಮಾಡಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ನಿನ್ನ ತ್ರಿಕರಣಗಳು ಸಿದ್ಧಿ ಆಗಬೇಕಾದ್ರೆ ಗುರು ಸೇವೆ ಮಾಡಬೇಕು. ಅವನ ಸ್ತೋತ್ರ ಮಾಡಿದರೆ ವಾಣಿ ಶುದ್ಧಿ ಆಗ್ತದೆ, ಭಜನೆ ಮಾಡಿದರೆ ವಾಣಿ ಶುದ್ಧಿ ಆಗ್ತದೆ, ಅವನ ಕೀರ್ತನೆ ಕೇಳಿದರೆ ಕರ್ಣ ಶುದ್ಧಿ ಆಗ್ತವೆ, ಅವನನ್ನು ಚಿಂತನೆ ಮಾಡಿದರೆ ಮನಸ್ಸು ಶುದ್ಧಿ ಆಗ್ತದೆ, ಅವನ ಸೇವಾದಿಗಳನ್ನು ಮಾಡಿದರೆ ಶರೀರ ಶುದ್ಧಿ ಆಗ್ತಕ್ಕಂಥದ್ದಾಗುವುದು. ಇವು ಶುದ್ಧಿ ಮಾಡಿಕೊಂಡಿವೆ ಅಂದರೆ ಖಂಡಿತವಾಗಿ ಸದ್ಗುರುವಿನ ಒಲಮೆ
ಇವು ಶೀಘ್ರವಾಗಿ ಶುದ್ಧವಾಗ್ತಕ್ಕಂಥ ತ್ರಿಕರಣಗಳು ಶುದ್ಧವಾಗ್ತಕ್ಕಂಥ ಸಾಧನವ್ಯಾವುದಂದರೆ ಗುರುಸೇವೆ ಅನ್ನತಕ್ಕಂಥದ್ದೇ ಸೇವೆ. ಅದು ಶ್ರವಣ ಮಾಡೋದೊಂದು ಸೇವೆ, ಶ್ರವಣ ಮಾಡಿಸುವುದೊಂದು ಸೇವೆ, ಪೂಜೆ ಮಾಡುವುದೊಂದು ಸೇವೆ, ಏನು ಮಾಡೋದಿಲ್ಲ ಅವನ ಸೇವೆ ಆಗಿರ್ತಕ್ಕಂಥದ್ದಾಗಿರುವಂಥದ್ದು. ಹೀಗೆ ಮಾಡೋದ್ರಿಂದ ತ್ರಿಕರಣಗಳು ಒಮ್ಮೆಲೆ ಶುದ್ಧಿ ಆಗ್ತವೆ. ಇನ್ನೇನಾರ ಮಾಡೋಕೆ ಹೋದ್ರೆ ಒಂದೊಂದು ಕಣ್ಣು ಶುದ್ಧಿ ಮಾಡ್ಕೊಳಕ್ಕೆ ಎಷ್ಟೆಷ್ಟೋ ಜನ್ಮ ಅಂದರೂ ಆಗಿಲ್ಲ. ಬೇರೆ ಸಾಧನಗಳಿಂದ ಇದೇ ಜನ್ಮದಲ್ಲಿ ಇಷ್ಟೇ ಸಮಯದಲ್ಲಿ ಭಾಳಷ್ಟು ಅಲ್ಪ ಸಮಯ ಐತೆ ನಮಗೆ, ಭಾಳಷ್ಟು ಅಲ್ಪ ಸಮಯ. ಪುರುಸತ್ತಿಲ್ರಿ ಅಂತಾರೆ ಯಾರು ಕೇಳಿದ್ರು ಕೂಡ, ಯಾರನ್ನಾರ ಕೇಳೋ ಪುರುಸತ್ತಿಲ್ಲ, ಯಾವುದಕ್ಕೂ ಪುರುಸತ್ತಿಲ್ಲ. ಆ ನಮೂನೆ ಆಗಿ ಹೋಗೈತಿ. ಸಮಾಧಾನದ ಕುತ್ಕೊಂಡು ಉಣ್ಣಕ್ಕೂ ಕೂಡ ಪುರುಸತ್ತಿಲ್ಲ, ಮಾತಾಡೋಕ್ಕೂ ಕೂಡ ಪುರುಸತ್ತಿಲ್ಲ, ಒಳಗಿದ್ದರಿಗೂ ಪುರುಸತ್ತಿಲ್ಲ, ಹೊರಗಿದ್ದರಿಗೂ ಪುರುಸತ್ತಿಲ್ಲ, ಗಂಡಿಗೂ ಪುರುಸತ್ತಿಲ್ಲ, ಏಟ್ಗೂ ಪುರುಸತ್ತಿಲ್ಲ, ಮಕ್ಕಳಿಗೂ ಪುರುಸತ್ತಿಲ್ಲ. ದೊಡ್ಡ ದೊಡ್ಡ ಸಿಟಿಯಾಗಿರ್ತಾವಲ್ಲ, 6 ಗಂಟೆಗೆ ಎದ್ದು ಅದೊಂದು ಬ್ಯಾಗ್ ಹಾಕ್ಯಂದು ಹೊಂಟತಿ, ಇದೊಂದು ಬ್ಯಾಗ್ ಹಾಕ್ಯಂದು ಹೊಂಟತಿ. ಅವೇನಾರ ಕಾಟ್ಬಿಟ್ಟು ಹುಟ್ಟಿದ್ವು ಅಂದ್ರೆ ಒಂದು ಯಾವ್ದಾರ ಒಂದಿದ್ರೆ ಹೋಗಿ ಹಾಕ್ತಾವ, ಹೋಗ್ತಾವ. ಅವರ ಮಲಿ ಕುಡಿಸ್ಬೇಕು, ಅವರ ಹಾಲು ಕುಡಿಸ್ಬೇಕು, ಅವರ ಮಕ್ಕಳು ತೊಳ್ಬೇಕು, ಅವರೆಲ್ಲ ಮಾಡ್ಬೇಕು. ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಬರೋಕೆ ಅಲ್ಲೇ ಮಕ್ಕಂದಿರ್ತತಿ, ಹೊತ್ಕೊಂಬಂದು ಮತ್ತೆ ಇಲ್ಲಿ ಮನಸ್ಬಿಡೋದು. ಮತ್ತು ಬೆಳಿಗ್ಗೆ ಎದ್ದೆದ್ದು ಹತ್ತಿದಾಗ ಹೋಗ್ಬಿಡೋದು. ಪುರ್ಸತ್ತಿಲ್ಲ ಅವರಿಗೆ. ಮಕ್ಕಳು ಜಪಾನ ಮಾಡೋಕ್ಕೂ ಪುರ್ಸತ್ತಿಲ್ಲ, ಅವ್ರಿಗೆ ಶಿಕ್ಷಣ ಕೊಡೋಕ್ಕೂ ಪುರ್ಸತ್ತಿಲ್ಲ. ಮನೆಯ ಮೊದಲ ಪಾಠಶಾಲೆ ಅಂತ ಇತ್ತು ಮೊದಲ. ಆಮೇಲೆ ಅವರು ಈಗಿನವ್ರಿಗೆ ಯಾರ ಗುರುಗಳಾಗಿದಾರ, ಹುಟ್ಟುತ್ತಲೇ ಅಲೆ ಎಲ್ಲೇ ಹೋಗಿ ಸೇರಿಸ್ಕೊಂತ ಹೊಂಟು ಬಿಡ್ತಾರೆ. ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕಾರ ಏನು, ನಾವು ಹೆಂಗೆ ಬಂದವಿ, ಏನು ನಮ್ಮ ಗುರುಗಳು ಯಾರು, ನಮ್ಮ ದೇವ್ರು ಯಾರು, ಏನು ಗೊತ್ತಿಲ್ಲ. ಅದನ್ನೆಲ್ಲ ಅಳಿಸ್ತಕ್ಕಂಥದ್ರ ಕಡೆಗೇನೆ ಜಾಸ್ತಿ ಹೋಗಿ ಹಾಕ್ಬಿಡ್ತಾರೆ. ಯಾವುದೋ ಪರಮತದ ದೇವರಲ್ಲಿ ವಿಶ್ವಾಸ ಮೂಡತಕ್ಕಂಥ ಶಾಲೆಗಳಲ್ಲಿ ನಾವು ಭಾಳಷ್ಟು ಮಹತ್ವ ಕೊಡ್ತಾ ಇದ್ದೇವೆ. ಹಿಂದೂ ಸಂಸ್ಕೃತಿಗೆ ನಾವು ಮಹತ್ವ ಕೊಡ್ತಾ ಇಲ್ಲ, ಹಿಂದೂಗಳಾಗಿ ಕೂಡ ಕೊಡ್ತಾ ಇಲ್ಲ. ಹೋಗಿ ಭಾಳಷ್ಟು ಸಣ್ಣ ಮಕ್ಕಳಲ್ಲಿದ್ದಲ್ಲೇ ಭಾಳಷ್ಟು ತುಂಬಿ ಬಿಡ್ತಾ ಇದ್ದಾರೆ ಇತ್ತೀಚಿನ ಶಾಲೆಗಳಲ್ಲಿ ಅವರಿಗೆ ಪರಧರ್ಮವಾಗಿರ್ತಕ್ಕಂಥದ್ದು. ಭಾಳಷ್ಟು ಏನೇನೋ ರೀತಿಯಾಗಿರುವಂಥ ಸೂಕ್ಷ್ಮತೆಗಳು. ಆದ್ರಿಂದ ಜ್ಞಾನವನ್ನು ಕೊಡ್ತಕ್ಕಂಥವನಂದರೆ ಸದ್ಗುರುವಾಗಿರ್ತಕ್ಕಂಥವನು, ಸದ್ಗುರುವಿನ ಸೇವೆ ಅನ್ನತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅವನ ಹೊರತು ಇನ್ನೆಲ್ಲಿನೂ ಗುಲಾಮ ಅಂದರೆ ಎಲ್ಲದರ ಗುಲಾಮರಾಗಿದ್ದೇವೆ ನಾವು, ಎಲ್ಲದರ ಗುಲಾಮರಾಗಿದ್ದೇವೆ, ಎಲ್ಲರ ಹೆಂಗಿನೊಳಗದೇವಿ, ಎಲ್ಲರ ಮಾತು ಕೇಳ್ತೇವೆ ಅಂದ್ರೆ ಗುಲಾಮರು ಅಂತ ಹೇಳ್ದಂಗೆ ಕೇಳನಿ ಗುಲಾಮ ಅಂತೇಳಿ. ಅವರು ಗುಲಾಮರಾಗಿದ್ದಾರೆ. ನಿಮ್ಮ ಮಾತು ಕೇಳಿ, ಅವ್ರ ಮಾತು ಕೇಳಿ ನೀವು ಗುಲಾಮರಾಗಿದ್ದೀರಿ. ಮತ್ತು ರಾಜರು ಅಂತೀರಿ, ಹೊರಗೆ ಬಂದಾಗ ಒಳಗೆ ನಿಮ್ಮ ಮನಸ್ಸು ಹೇಳ್ತೈತಿ ನಾನು ಅದಕ್ಕೆ ಗುಲಾಮದನಿ ಇದಕ್ಕೆ ಗುಲಾಮದನಿ ಅಂತ. ಗೊತ್ತಿಲ್ಲ, ಅಷ್ಟೇ ಗೊತ್ತಿಲ್ಲ. ಗುಲಾಮರಾಗಿದ್ದೇವೆ. ಒಂದು ಜನ್ಮದಲ್ಲಿ ನಿನಗೊಂದು ದೇಹವಿದನ್ನು ಕೊಟ್ಟು ತಪವ ಅಂತು, ಒಂದು ದೇಹದೊಳಗಾದ್ರೂ ನೀನು ಇದನ್ನು ಮಾಡು, ಇದಕ್ಕೆ ಗುಲಾಮನಾಗ ನೀನು ಅಂದರೆ ಒಲ್ಲಿವೆ ಅಂತೇಳಿ. ಗುಲಾಮನಾಗ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದರು ಅವರು, ಶಿಶುನಾಳ ಶರೀಫ್ ಸಾಹೇಬರು. ಸಾರೆ ಚೆಲ್ಲಿದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲಿದ ಮುಕುತಿ. ಎಲ್ಲ ಕಡೆಗೆ ಐತಿ ಮುಕ್ತಿ, ನಮ್ಮೊಳಗೆ ಐತಿ ಮುಕ್ತಿ. ನಾವೇ ಮುಕ್ತ ಸ್ವರೂಪರು. ಆದ್ರೂ ಕೂಡ ಗುರು ತೋರಿಸದಲ್ಲದೆ ಅವನು ತೋರಿಸ್ತಾ ಇದ್ರೆ ಅದು ನಮಗೆ ಗೊತ್ತಾಗ್ತಕ್ಕಂಥದ್ದಾಗುವುದಿಲ್ಲ ಎಂದು ನಾವು ಅವನ ಕೃಪಾ ಸಂಪಾದನ ಮಾಡಿದೀವಿ ಅಂದರೆ, ಅವನ ಸೇವಾ ಮಾತ್ರ ಮಾಡಿದೀವಿ ಅಂದರೆ ಎಷ್ಟೆಷ್ಟೋ ಸೇವಾ ಮಾಡಿದ್ದೇವೆ. ದೇಶ ಸೇವಾ ಮಾಡಿದ್ದೇವೆ, ಸಮಾಜ ಸೇವೆ ಮಾಡಿದ್ದೇವೆ, ಮನೆತನ ಸೇವಾ ಮಾಡಿದ್ದೇವೆ, ಊರು ಸೇವಾ ಮಾಡಿದ್ದೇವೆ, ಯಾರ್ಯಾರ್ದೋ ಸೇವಾ ಮಾಡಿದ್ದೇವೆ. ದನಿನ ಸೇವಾ ಮಾಡಿದ್ದೇವೆ, ಕುರಿ ಕಾರ್ತೇವೆ, ಕುರಿ ಸೇವಾ ಮಾಡಿದ್ದೇವೆ, ಕತ್ತಿ ಸೇವಾ ಮಾಡಿದ್ದೇವೆ, ಏನೇನು ಮಾಡಿದೆ ಎಲ್ಲ ಇವನ್ನ ಮಾಡಿದೇವಲ್ಲ, ಎಲ್ಲವೂ ಮಾಡಿದೇವಿಲ್ಲ. ಅವಳು ಸೇವಾ ಮಾಡಿದೇವಲ್ಲ, ಅವಳು ಲದ್ದಿ ಎಲ್ಲ ಬಳಿತೇವೆ, ಮೈ ತೊಳಿತೇವೆ, ಎಲ್ಲ ಮಾಡ್ತೇವಲ್ಲ. ಅವನ್ನ ಕಸ ಹೊಡಿತೇವೆ, ಅವ್ರ ಕಾಲದು ಮೇಯ್ಸ್ಕೊಂಬರ್ತೇವೆ. ದನ ಸೇವಾ ಮಾಡಿದ್ದೇವೆ, ಕುರಿ ಸೇವಾ ಮಾಡಿದ್ದೇವೆ, ಕತ್ತಿ ಸೇವಾ ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ. ಒಂದು ಜನ್ಮದಲ್ಲಿ ಆದರೂ ಕೂಡ ನೀನು ಮೀಸಲಾಗಿದ್ದು ಅದನ್ನು ಅವನ ಧ್ಯಾನ, ಅವನ ಚಿಂತನ, ಅವನ ಸ್ಮರಣ ಅನ್ನತಕ್ಕಂಥದ್ದು ಮಾಡ್ತಾ
ಅವನ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ಧನ್ಯರಾಗ್ತೇವೆ. ನಾವೇನು ಮಾಡ್ತೇವೆ ಅಂದರೆ ಸೇವನಾ ಮಾಡಕ್ಕೆ ನೋಡ್ತಾ ಇದ್ದೇವೆ. ಸೇವನಾ ಹೆಂಗೆ ಸಿಕ್ಕದ ನೀವು ನಮ್ಮ ಹತೋಟಿಗೆ ಮೊನ್ನೆ ಅನ್ನಲ್ಲ ಇಡೇದನ್ನ ನುಂಗ್ಬಿಡ್ಬೇಕು ನಿನ್ನ ಅನ್ನಂಗಾಗೈತೆ ನನಗಂತ. ಅಂದರೆ ಸೇವಾ ಮಾಡಾಕ್ತಾ ಇರಲ್ಲ, ಸೇವನಾ ಮಾಡಾಕ್ತಾ ಇರೋದೇವಿ. ಸೇವನಾ ಮಾಡಿದರೆ ಮತ್ತೇನದು ಅದೇ ಸೇವಾ ಮಾಡಿದರೆ. ಸೇವಾ ಕರೆತು ಮೇವಾ ಮಿಲ್ತಾ ಹೇ ಅಂತಾರವರು. ಮೇವಾ ಅಂದ್ರೆ ಮೋಕ್ಷ. ಸೇವಾ ಮಾಡಿದ್ರೆ ಮೋಕ್ಷ ಸಿಗ್ತತಿ, ಸೇವಾ ಮಾಡಿದ್ರೆ ಸಂತೋಷ ಸಿಗ್ತತಿ, ಸೇವೆ ಮಾಡಿದ್ರೆ ನಮ್ಮ ಒಬ್ಬಂದ ರೋಗ ನಿವೃತ್ತಿ ಆಗ್ತಕ್ಕಂಥದ್ದಾಗುವುದು. ಇತರರೆಲ್ಲರೂ ಬಂಧಕಾರಿಗಳಿರುವರು ಅಂತ ಕಠೋರವಾಗಿ ಹೇಳ್ತಾ ಇದ್ದಾರೆ ಗ್ರಂಥಕರ್ತಾರೆ. ಸದ್ಗುರುವನ್ನು ಬಿಟ್ಟು ಇನ್ನೆಲ್ಲರೂ ಬಂಧಕಾರಿಗಳು, ಬಂಧವನ್ನುಂಟು ಮಾಡ್ತಕ್ಕಂಥವರು ಅಂಥೇಳಿ ಅದನ್ನು ಯಾಜ್ಞವಲ್ಕ್ಯರು ಪರಿಕಿಸಲರಿಯದೆ ವರ ನಿರ್ಗುಣಾತ್ಮನ ಉರು ಕರ್ಮ ಗುಣಯೋಗ ಮುಸುವವನು ಗುರುವರನವ ನಲ್ತು ಯಮಕಿಂಕರನು ಬಾಧಕರನಾಗಿ ತಿಳಿತೋರ ಮುಡಿಯಳೆ ಅಂಥೇಳಿ ಸಂಬೋಧಿಸಿದ್ದಾರೆ ಮೈತ್ರಾದೇವಿಯನ್ನು ಕುರಿತು. ಪರಿಕಿಸಲರಿಯದೆ ವರ ನಿರ್ಗುಣಾತ್ಮನ ಉರುಕರ್ಮ ಗುಣಯೋಗ ಮುಸುರುವವನು. ಇಂಥ ಕರ್ಮ ಮಾಡು, ಇಂಥ ಹೋಮ ಮಾಡು, ಇಂಥ ಯಜ್ಞ ಮಾಡು, ಇಂಥ ಪೂಜೆ ಮಾಡು, ಇಂಥ ಮರ ಸುತ್ತರಿ, ಇಂಥ ನವಗ್ರಹ ಸುತ್ತರಿ, ನೀನು ಅದನ್ನು ಮಾಡು ಇದನ್ನು ಮಾಡು ಹೇಳ್ತಕ್ಕಂಥವನು ಉರುಕರ್ಮ ಗುಣಯೋಗ ಮುಸುರುವವನು ಗುರುವರನವನಲ್ತು. ಗುರು ಖಂಡಿತವಾಗಿ ಅಲ್ಲ, ಯಮಕಿಂಕರನವನು. ತನ್ನ ಯಮಲೋಕನ ಜಾಸ್ತಿ ಮಾಡ್ಕೊಳಕ ಭರ್ತಿ ಮಾಡ್ಕೊಳಕ ಆ ರೂಪದಿಂದ ಬಂದಿರತಕ್ಕಂಥ ಯಮಕಿಂಕರನವನು. ಯಮದ ಉದ್ದೇಶ ಏನಪ್ಪಾ ಅಂದ್ರೆ ಜೀವರನ್ನೆಲ್ಲ ಒಯ್ದು ನರಕಕ್ಕೆ ಹಾಕದೆ. ಅವನ ಉದ್ದೇಶ ಈ ರೀತಿ ಹೇಳೋನ ಉದ್ದೇಶ ಏನಂದ್ರೆ ನರಕಕ್ಕೆ ಒಯ್ಯನೋ ಹೊರತು ಸ್ವರ್ಗಕ್ಕೆ ಒಯ್ಯನಲ್ಲ. ಅದಕ್ಕೋಸ್ಕರವಾಗಿ ಬಾಧಕರನಾಗಿ ತಿಳಿತೋರ ಮುಡಿಯಳೆ. ಖಂಡಿತವಾಗಿ ಬಾಧ ಕೊಡ್ತಕ್ಕಂಥವನು, ಬಂಧ ಕೊಡ್ತಕ್ಕಂಥವನೆಂದು ನೀನು ತಿಳಿ ಅಂತ ಹೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಸಂಬೋಧಿಸಿದ್ದಾರೆ. ಅದರಿಂದ ಪರಮನೇ ನೀನು ನಿಷ್ಕ್ರಿಯನು ನೈರ್ಮಲ್ಯನೆಂದು ವರೆವ ಅಧಿಕ ಸದ್ಗುರುವಕ್ಕೂ ಮರಳಿ ಸಂಶಯ ವಂಕುರಿಸದಂತೆ ತತ್ವೋಪದೇಶ ಕೈಯವನೇ ವಿಹಿತ ಗುರುವಕ್ಕೂ ಅಂತೇಳಿ. ಗುರು ಅಂದ್ರೆ ಹಿಂಗಿರ್ತಕ್ಕಂಥವನು ನಿಜವಾದ ಗುರುವು. ಇದ್ದದ್ದನ್ನು ಇದ್ದಂಗೆ ಹೇಳ್ತಕ್ಕಂಥವನು, ಇದ್ದರೆ ಇರಬೇಕಂತವನು, ನಮ್ಮ ಸಿದ್ಧಾರೂಢನಂತವನು, ಇದ್ದಿದ್ದಂಗೆ ಹೇಳುವನು, ನಮ್ಮ ಮಾಯಾಭ್ರಾಂತಿಯ ಬಿಡಿಸುವವನು ಅಂತೇಳಿ. ಅದರಿಂದ ಅಂಥ ಸದ್ಗುರುವಿನ ಗುಣಗಾನವಾಗಿರ್ತಕ್ಕಂಥದ್ದನ್ನ ಅಧ್ಯಾಯದ ಆರಂಭದಲ್ಲಿ ಗ್ರಂಥಕರ್ತರಾಗಿರ್ತಕ್ಕಂಥ ಶಿವದಾಸರು ಬಹಳಷ್ಟು ಮನಮುಟ್ಟಿ, ಬಹಳಷ್ಟು ಭಕ್ತಿಯಿಂದ ಭಾವದಿಂದ ಆ ಸದ್ಗುರುವಿಗೆ ನಮಸ್ಕಾರ ರೂಪಮಂಗಲವಾಗಿರ್ತಕ್ಕಂಥದ್ದನ್ನು ಮಾಡಿ ಅವನ ಚರಣಗಳಿಗೆ ಅಧ್ಯಾಯನ ಆರಂಭ ಮಾಡುತ್ತರಿರುವರು. ಕಾಳಪ್ಪ ಬಡಿಗೇರೆಂಬಾತನು ಹೃದಯದಲ್ಲಿ ಅತ್ಯಂತ ಸದ್ಭಾವವುಳ್ಳವನಾಗಿರ್ತಕ್ಕಂಥವನು, ಸದ್ಗುರುವಿನ ಪರಮ ಭಕ್ತನಾಗಿರ್ತಕ್ಕಂಥವನು ಕಾಳಪ್ಪ ಬಡಿಗೆ ಅನ್ನತಕ್ಕಂಥವನು. ಸದ್ಗುರು ಅವನಿಗೆ ಒಲಿದದ್ದ, ಅವನು ಸದ್ಗುರುವನ್ನು ಒಲಿಸ್ಕೊಂಡದ್ದ. ಸದ್ಗುರು ಅವನು ಒಲಿದದ್ದ, ಸದ್ಗುರುವನ್ನು ಅವನು ಒಲಿಸ್ಕೊಂಡದ್ದ. ಬಹಳ ಸಾದಾ ಸೀದಾ ಮನುಷ್ಯ. ಸಾದಾ ಸೀದಾ ಮನುಷ್ಯ. ನಮ್ಮ ಶಂಕರಪ್ಪ ಜಂಗ್ ಒಂದು ಲಂಡ್ ಪಂಜಿ ಉಟ್ಕೊಂಡು ಲಂಡಾಗಿ ಇಟ್ಕೊಂಡಿರ್ತದೆ. ಅವನ ವಿದ್ಯೆ, ಅವನ ಕಲಾ, ಅವನ ಕುಶಲತೆ ಎಷ್ಟು ಒಳಗೆ ಅವನು ಇಷ್ಟೆಲ್ಲ ಮಠ ಮಾಡಿದಾನೆ. 5 ವರ್ಷದ ಹುಡುಗಿದ್ದಾಳಿಂದನು ಕೂಡಿ ಮಠ ಮಾಡ್ಕೊಂತ ಬಂದಿರ್ತಕ್ಕಂಥವ್ನು. 40-45 ವರ್ಷಗಳಿಂದನೂ ಇಷ್ಟಿಳಿ ವಯಸ್ಸಿನಾಗ ಕುಂಡ್ರಕ್ಕಾಗೋದಲ್ಲ, ಬೆನ್ನು ಇತ್ತೈತಿ, ಏನೋ ಕಿವಿನೂ ಕೇಳೋದಲ್ಲ. ಆದ್ರೂ ಪುರಾಣ ಕೇಳಿರೋನಂದ್ರೆ ಅವನೇ ಕಾಯಂ ಕೇಳಿರೋನು. ನೀವು ಯಾವಾಗ ಬಂದ್ರಿ, ಯಾವಾಗ ಹೋದ್ರಿ, ಯಾವಾಗ ಕೇಳಿದ್ರಿ, ಏನೋ ಅದೇನೋ ಬೇಕೋ ಬೇಡ ಅನ್ನಂಗೆ ಐತದ. ಆದರೆ ಕಾಯಂ ನಾವು ಏನಾರ ಹೇಳಕ್ಕೆ ಬರಲಿ, ಹೇಳಕ್ಕೆ ಬರದೇ ಇರಲಿ, ಕಾಯಂ ಪ್ರತಿ ವರ್ಷ ಕೇಳಿರ್ತಕ್ಕಂಥವು. 45 ವರ್ಷ ಆಗ್ತಾ ಬಂತೇನೋ ಅಲ್ಲಿದ್ದ ಕೇಳ್ಕೊಂತ ಬಂದಿರ್ತಕ್ಕಂಥವ್ನು. ಈ ವಯಸ್ಸಿನಾಗೂ ಕಿವಿ ನಾವು ಹೇಳೋದು ಕೇಳ್ತದಲ್ಲ ಗೊತ್ತಿಲ್ಲ, ಆದರೂ ಕೇಳ್ತಿರ್ತಾನೆ. ನಮ್ಮ ಜೊತೆ ಸ್ತೋತ್ರ ಮಾಡ್ತಿರ್ತಾನೆ, ದಿನನಿತ್ಯ ಪಾರಾಯಣ ಮಾಡ್ತಿರ್ತಾನೆ. ಎಲ್ಲ ಭಾಳಷ್ಟು ಬಾಯ್ಪಾಟಾಗಿದೆ ಅವನಿಗೆ. ಎಷ್ಟು ಸಂಸ್ಕಾರ, ಎಷ್ಟು ನೆಮ್ಮದಿ ಈ ವಯಸ್ಸಿನಾಗ.
ನುಡಿಯಬಾರದು ಲಜ್ಜೆ ಕೊಡ್ತಕ್ಕಂಥ ಜರ ಅವಸ್ಥೆ ಅದು. ಎಂಥ ಶ್ರೀಮಂತನಾದ್ರೂ ಕೂಡ ಅವ್ರನ್ನ ಮನೆಯವರು ತುಚ್ಛವಾಗಿ ಕಾಣ್ತಾರೆ. ನೀವೇನ ಈಗ ಹಂಗದಿರಿ, ನೆಲ ಕಟ್ರಿ ನೋಡ್ರಿ ನಿಮ್ದು ಮಜಾ ಹೆಂಗಿರ್ತೈತಿ ಅಂತೇಳಿ. ನೆಲ ಕಟ್ರಿ ನೋಡ್ರಿ. ಈಗ ನಿಮ್ಮ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಭಾಳಷ್ಟು ಅವಾಗ ಗೊತ್ತಾಗತ್ತೆ ನಿಮಗೆ ಯಾರ ಪ್ರೇಮ ಎಷ್ಟೈತಿ ಅನ್ನೋದು. ಅದನ್ನು ಮತ್ತೊಂದು ದಿವಸ ಕಥೆ ರೂಪದಿಂದ ಹೇಳೋದು ಈಗಾಗಲೇ ಭಾಳ ಗೊತ್ತಾಗೈತಿ. ಅದರಿಂದ ಕಾಳಪ್ಪ ಅನ್ನತಕ್ಕಂಥವನು ಬಹಳಷ್ಟು ಭಕ್ತನಾಗಿರ್ತಕ್ಕಂಥವನು. ಅವನಿಗೆ ಎಷ್ಟು ಹೊಲ್ದದ್ದ ಸದ್ಗುರು ಅಂದರೆ ಅವನು ಹೃದಯದಾಗ ಕುಂತು ಬಿಟ್ಟದ್ದ. ನಾವು ಕುಂಡ್ರಿಸ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತು ಕುಂಡ್ರಿಸ್ಕೊಳಕ್ಕೆ ಆಗೋಲ್ದು ನಮಗೆ. ಎಷ್ಟೋ ದಿವಸದಿಂದ ಪ್ರಯತ್ನ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಗುರುವಿನ ಮೂರ್ತಿ ತಗ ಹೃದಯದಾಗ ಅಂದ್ರೆ ಆಗೋದಲ್ಲ. ಯಾವೋ ಬಂದ್ಬಿಡ್ತಾವ, ಎಮ್ಮಿ ಕರ ಬರ್ತಾವ, ಕಾಲ್ ಮರಿ ಬರ್ತಾವ, ಕಸ್ಮರಿಗೆ ಬರ್ತಾವ, ದುಂಡ್ಕಲ್ ಬರ್ತಾವ, ಅವು ಬರ್ತವೆ. ಅವನಿಗೆ ₹1,00,000 ಇಂಜೆಕ್ಷನ್ ಮಾಡಿಸಿ ಸಾಯಬೇಕಾರೆ ಎಮ್ಮಿ ಕರ ಕಸ್ಮರಿ ತಿಂತತ್ತು ಕಕ್ 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 ಅಂತದಂತ. ಏನೋ ಹೇಳಬೇಕು ಅಂತ ಹೇಳಿ ಹೇಳ್ತಾನೆ. ಎಲ್ಲೇ ದನ ಹುಗಿದಿಟ್ಟಿರ್ಬೇಕು ಅದನ್ನು ಹೇಳಬೇಕು ಅಂತ ಅವ್ನಿಗೆ ಹೇಳಕ್ಕೆ ಬಾಯಕ್ಕೆ ಬರವಲ್ದು ಅಂತೇಳಿ ಮಕ್ಳು ಇರ್ತಾರಲ್ಲ, ಡಾಕ್ಟ್ರ್ ಕರ್ಕೊಂಬಂದು ಒಂದು ತಾಸು ಬದುಕ್ಸಂಗೆ ಒಳ್ಳೆ ಫೋರ್ ಮಾಡಂಗೆ ಇಂಜೆಕ್ಷನ್ ಮಾಡಪ್ಪ ಅಂದ್ರೆ ₹1,00,000 ಆದರೂ ಚಿಂತಿಲ್ಲ ಅಂತಂದಂತೆ. ಇಂಜೆಕ್ಷನ್ ಮಾಡಿದ ಕೂಡಲೇ ಕರ ಕಸ್ಮರಿಗೆ ತಿಂತೈತಿ, ಕರ ಕಸ್ಮರಿ ತಿಂತ ಸುಮ್ಮನೆ ಅದಿರಲ್ಲ ಅಷ್ಟು ಜಿಪುಣ ಅವನು. ₹1,00,000 ಖರ್ಚು ಮಾಡಿದ್ವಲ್ಲಪ್ಪ ಈಟ್ ಕೇಳಕ್ಕೆ ಅಂದ್ರಂತ ಅವರು. ನಾವೇನು ಇಟ್ಕೊಂಡವ್ ಮನೆ ತಗೊಂಡ್ರೆ ಇವನ್ ಇಟ್ಕೊಂಡವ್ ಏನೋ ತಾತ್ಪರ್ಯ ಸಾಯ ಸಮಯದಲ್ಲಿ ಬಂದಿರೋದು. ಇದು ಒಂದು ಕಸ್ಮರಿಗೆ ಕೂಡ ಕಳಿಲ್ದಂಗೆ ಇಟ್ಕೊಂಡದ ನಾವು ಮನಸ್ಸಿನಾಗ, ಹೊರಗೆ ಏನಾಗಬಾರ್ದು ಅದಕ್ಕೆ. ಹಿಂಗೆ ಕ್ಷುಲ್ಲಕವಾಗಿರ್ತಕ್ಕಂಥವುಗಳನ್ನ ನಾವು ಇಟ್ಕೊಂಡಾಗ ಅವು ಇರ್ತವೆ. ಅವು ಕಳಿಬೇಕು ಅಂದ್ರೆ ನಮ್ಮ ಕೈಲಿ ಆಗಿಲ್ಲ. ತೆಗ್ದಂಗೆ ತುಂಬತತಿ ವರ್ತಿ ನೀರಿದ್ದಂಗೆ. ಆದರೆ ಅವನು ಹೃದಯದೊಳಗೆ ಯಾವಾಗಲೂ ಕುತ್ಕೊಂಡ್ಬಿಟ್ಟದ್ದ. ಬಹಳಷ್ಟು ಮಂದಿ ಕಡೆಯಿಂದ ಮೂರ್ತಿಯನ್ನು ಹೊಡಿಸಿದ್ರಂತೆ. ಸಿದ್ಧಾರೂಢರ ವಿಗ್ರಹನ ಜೈಪುರದಿಂದ ಹೊಡಿಸಿದ್ರಂತೆ, ಯಾವೂ ಸರಿ ಬರಲಿಲ್ಲ. ಭಾಳ ನಿರಾಶರಾದ್ರಂತೆ. ಅವ್ರನ್ನೆಲ್ಲ ನೋಡಿ ಅವರು ಕಾಳ್ಯ, ಅವ್ರ ಶಬ್ದ ಹಿಂಗೆ ಯಾರ ಕಾಳಪ್ಪನ ಕಾಳ್ಯ, ಖಡ್ಯ, ಆಮೇಲೆ ಮಲ್ಯ, ಶಿವು, ಹಿಂಗೆ ಪ್ರೀತಿ ಶಬ್ದಗಳು. ಕಾಳ್ಯ ನೀನು ಹೊಡಿತೀಯನೋ ಅಂದ್ರಂತೆ. ನಿನ್ನ ಆಜ್ಞೆ ಆದ್ರೂ ಹೊಡಿತೇನಪ್ಪ ಅಂದಂತೆ. ಹೊಡಿಯೋ ಅಂದ್ರಂತೆ. ನಾನು ಹೊಡೆಯೋ ಮಟ್ಟ ನೀನು ಸಿದ್ಧಾಸನಕ್ಕೆ ಸುಮ್ಮನೆ ಕೂತ್ಕೋಬೇಕಪ್ಪ ಅಂದ್ರಂತೆ. ಅವನು ಕಾಳಪ್ಪ ಅಲ್ಲಿ ಬಂದು ಸುಮ್ಮನೆ ಸಮಾಧಿಸ್ತರ ಸಿದ್ಧಾಸನಕ್ಕೆ ಕುಂಡ್ರಂತೆ. ಅವನು ಹೊಡಿತಿದ್ನಂತೆ ಪೂರ್ಣ. ಎಲ್ಲ ಹೊಡೆದು ರೆಡಿ ಆದ ಬಳಿಕ ಇದು ಹಂಗೆ ಆಗ್ಬೇಕಾಯ್ತು ಹಿಂಗೆ ಆಗ್ಬೇಕಾಯ್ತು ಅಂತ ಕೆಲವ್ರು ಮತ್ತು ಮತ್ಸರ ಇದ್ದೇ ಇರ್ತಲ್ಲ. ಕೆಲವ್ರು ಮತ್ಸರ ಇದ್ದೇ ಇರ್ತೈತಿ. ತಮ್ದೇನು ನಡೀಲಿಲ್ಲ, ತಾವು ಹೇಳ್ದಂಗೆ ಆಗಲಿಲ್ಲ, ತಾವು ಹೇಳ್ದಂಗೆ ಮಾಡ್ತಿಲ್ಲ ಅಂದ್ಕೊಟ್ಲೆ ಇದು ಸರಿಯಾಗಿಲ್ಲ ಏನೋ ಆರೋಪ ಮಾಡ್ತಾನೆ. ಹಂಗೆ ಮಾಡಿದ್ರಂತೆ. ಅವನು ಹೇಳಿದಂತೆ ಅವನು ಒಳಗೆ ಹೆಂಗೆ ಕುಂತಾನೋ ಹೆಂಗೆ ಕೂತದ್ನೋ ಹಂಗೆ ಹೊರಗೆ ಮಾಡಿದ್ದೀನಿ ನಾನು, ಮತ್ತೇನು ಬದಲಿ ಮಾಡಿಲ್ಲ ಅಂತ. ಅವನು ಒಳಗೆ ಹೆಂಗೆ ಕುಂತದ್ನೋ ಹಂಗೆ ಹೊರಗೆ ಮಾಡಿದ್ದೀನಿ ಅಂತ. ಒಳಗೆ ಹೆಂಗೆ ಕುಂತದ್ನೋ ಹಂಗೆ ಹೊರಗೆ ಮಾಡಿದ. ಅದೇ ಇವತ್ತಿಗೂ ಮೂರ್ತಿ ಸಮಾಧಿ ಮೇಲೆ ಸ್ಥಾಪನವಾಗಿರ್ತಕ್ಕಂಥದ್ದು. ಅದರೊಳಗೆ ಜೀವ ಚೇತನ ವೈತಿ. ಅವ್ರ ದೇಹ ಬಿಡೋದಕ್ಕಿಂತ ಮುಂಚೆ ಹೇಳಿದ್ರಂತೆ, ನೀವು ಬೇಕಾದ್ರೆ ನೋಡ್ರಿ, ತಲೆ ಮೇಲಿಟ್ಟು ಹೂ ಒಣಗ್ತತಿ, ಶಿಲಾದ ಮೇಲೆ ಸ್ಥಾಪನೆ ಮಾಡಿ ಅಭಿಷೇಕ ಮಾಡಿ ಹೂ ಇಟ್ಟರೆ ಒಣಗ್ತತಿ ಅಂತ ಹೇಳಿದ್ರು ಸಿದ್ಧಾರೂಢರು. ಅದೇ ರೀತಿಯಾಗಿ ಒಣಗಿ ಆ ಭಾಗ ಇಗೂ ಕೆಂಪಗೈತದು. ಎಲ್ಲ ನೋಡ್ಲಿಕ್ಕೆ ಎಲ್ಲರಿಗೆ ಆಗೋದಿಲ್ಲ. ಮೊದಲು ಭಾಳ ದಿವಸ ತಿಂದು ನೋಡಿದ್ದೇವೆ, ಕೆಂಪೈತೆ ಆ ಭಾಗವಾಗಿರ್ತಕ್ಕಂಥ. ಅಂದರೆ ಬಿಸಿಯಾಗಿತ್ತದು ಶರೀರ, ಕಲ್ಲಿಂದು ಅಂದರೆ ಚೈತನ್ಯ ಸ್ಥಾಪನೆ ಮಾಡಿದ್ದೇವೆ ಅಂತ ತತ್ವಗಳಾಗಿರ್ತಕ್ಕಂಥವುಗಳು. ಅವನು ಅಂತಹ ಭಕ್ತನಾಗಿರ್ತಕ್ಕಂಥವನು. ಪ್ರತಿ ಸಲ ತನ್ನ ಮನೆ ಕರ್ಕೊಂಡು ಹೋಗಿ ಉಣಿಸ್ಬೇಕು. ಅದೊಂದೊಂದು ಇಚ್ಛೆ. ಮನೆ ಕರ್ಕೊಂಡು ಹೋಗ್ಬೇಕು, ಮಾವಿನಹಣ್ಣಿನ ಸ್ವೀಕರಣೆ ಮಾಡಬೇಕು, ಹೋಳಿಗೆ ಮಾಡಿಸ್ಬೇಕು, ಉಣಿಸ್ಬೇಕು. ತಾನೇ ಸಂತೋಷ. ಎಲ್ಲ ಭಕ್ತರನ್ನ ಅವ್ರನ್ನ ಸಾಕರೆಲ್ಲ ಕರೆಸಿ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಅವನು ಕರೆದಾಗ ಹೋಗಲೇಬೇಕು. ಅವ್ನು ಯಾವಾಗಾರ ಕರೀಲಿ ಆ ಸಮಯ ಮಾಡ್ಕೊಂಡು ಪ್ರತಿ ದಿವಸನೂ 7, 8, 10, 100 ಮನೆಗಟ್ಟಲೆ ಹೋಗ್ತಿರ್ಬೇಕಂತವ್ರು. ದೊಡ್ಡ ಶಹರ ನೋಡಿ ಹುಬ್ಬಳ್ಳಿ ಒಳಗೆ. ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಆ ಮನೆಯಿಂದ ಒಳಗೆ ಸುಮ್ಮನೆ ಹೋಗ್ತಾರದ. ಹಿಂಗೆ ಅವನ ಮನೆಗೆ ಹೋದರು. ಆವಾಗ ದೊಡ್ಡ ದೊಡ್ಡ ಹಣ್ಣುಗಳನ್ನು ಪ್ಯಾಟಿಯೊಳಗೆ ಮಿಗಿಲಾದಂಥ ಹಣ್ಣುಗಳನ್ನು ತಂದದ್ದ. ಎಲ್ಲ ವ್ಯವಸ್ಥೆ ಮಾಡಿದ್ದ. ಇನ್ನೇನು ಪೂಜೆ ಎಲ್ಲ ಮಾಡಿ ಎಡಿ ಮಾಡಬೇಕು, ಅದನ್ನು ಮಾಡಬೇಕು ಅಂದಾಗ ಹಣ್ಣು ಕೊಯ್ಯಕ್ಕೆ ಹೊದಿದ ಕೂಡಲೇ ಹುಳ ಕಂಡು ಬಿಡ್ತಂತ ಒಂದು ಹಣ್ಣು.
ಮತ್ತೊಂದು ಹಣ್ಣು ಕೊಯ್ದ ಅದ್ರಾಗೂ ಹುಳ ಕಾಣ್ತು. ಮಾವಿನ ಹುಳ ಇರ್ತಾವಲ್ಲ, ತೋತಾಪುರಿ ಹುಳ ಇರ್ತವೆ. ನಿಮ್ಮದು ಧಾರವಾಡದ ನೀಲಮ್ಮ ಅಂತ ಇರುತ್ತಲ್ಲ, ಅದ್ರಾಗೂ ಹುಳ ಇರ್ತವೆ. ಹಂಗೆ ಹೆಚ್ಚಿದ ಕೂಡಲೇ ಗುರ್ರತ ಹೊರಗೆ ಬಂದು ಹೋಗ್ಬಿಡ್ತಾವೆ ರೆಕ್ಕೆ ಬಂದರೆ. ಹಂಗೆ ಹುಳುಗಳು ಕಾಣಕತ್ತಿದ್ವಂತೆ. ಈ ಮೀಟ ಹುಳ ಅಂತ ಆಗ್ತಾವೆ, ಅವು ಕಾಣಕತ್ತಿದ್ವಂತ. ಅವನಿಗೆ ಭಾಳಷ್ಟು ವ್ಯತ್ಯಾಸ ಆಗ್ಬಿಡ್ತದೆ. ಭಾಳಷ್ಟು ಹುಡುಕಿ ತಂದನಿ ಸದ್ಗುರಿಗೆ ಚೆನ್ನಾಗಿ ಉಣಿಸ್ಬೇಕು ಅಂತೇಳಿ ಎಂಥದ್ದಾಗ್ಬಿಡ್ತು ಅಂತ ದುಃಖ ಬಂದವನು. ಅಪ್ಪ ಒಂದು ಸ್ವಲ್ಪ ತಡಿ ಪ್ಯಾಟಿಗೆ ಮತ್ತೆ ಬೇರೆ ಹಣ್ಣು ತಗೊಂಬರ್ತಾನೆ ಅನ್ನಂತೆ. ಯಾಕೋ ಅಂದ್ರಂತೆ, ಯಾವ ಕೊಯ್ತಾನೆ ಅವೆಲ್ಲ ಹುಳ ಕಾಣಕತ್ತೇವಪ್ಪ ಅಂತ. ಮೇಲೆ ಪುಟ್ಟಿನ ಅಂದ್ರಂತೆ. ಪುಟ್ಟಿ ತಗೊಂಡು ಒಂದು ಕೈಯ ತಗೊಂಡು, ಇಲ್ಲೋ ಇದ್ರಾಗ ಯಾವ ಹುಳ ಅಲ್ಲ, ಹುಳ ಕಾಣೋದೇ ಇಲ್ಲ. ಅವ್ನು ಭಾಳಷ್ಟು ಒಂದು ಅರ್ಧ ಪುಟ್ಟಿ ಕೊಯ್ದಿದ್ನಂತೆ, ಹೊಸ ಹಂಗಾಗಿದ್ವಂತೆ, ಸ್ವಲ್ಪ ಉಳಿದ್ವಂತೆ. ಇಲ್ಲೋ ಹುಳ ಕಾಣೋದಿಲ್ಲ ನೋಡೋದ್ರಾಗ ಅಂತೇಳಿ ತೋರಿಸ್ಕೊಟ್ರಂತೆ. ಕೊಯ್ದಾಗ ಹುಳ ಇದ್ದಿಲ್ಲ. ಮತ್ತೊಂದು ಮುಟ್ಟು ಕೊಟ್ರಂತೆ, ಹುಳ ಇದ್ದಲ್ಲಿ. ಪುಟ್ಟಿಗೆ ಯಾವ್ದ್ರಾಗ ಹುಳ ಅಲ್ಲ, ನಿನಗೇನೋ ಹಂಗೆ ಕಂಡತ್ತೆ ಅಂತ ಕೊಟ್ರು. ಆ ಹೋಗಿ ಬಡ ಅವನಷ್ಟು ಇದನ್ನು ಶಿಕಾರಣೆ ಮಾಡಿ ಉಣಿಸಿದ. ಆ ಯಾವ ಜಡವಾಗಿರ್ತಕ್ಕಂಥ ಹುಳಮಯವಾಗಿರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ಹಣ್ಣೇ ಶ್ರೇಷ್ಠವಾಯಿತು ಒಂದು ಬಳಕೆ. ಆ ಶ್ರೇಷ್ಠವಾದ ಹಣ್ಣನ್ನು ಸ್ವೀಕಾರ ಮಾಡಿದ ಸದ್ಗುರು ಒಂದು ಬಳಕೆ. ನಮ್ಮನ್ನು ಕುಡಿದ್ರೆ, ಅವನು ಮುಟ್ಟಿದರೆ, ಮಾತಾಡಿಸಿದರೆ, ನೋಡಿದರೆ ನಮ್ಮ ದೋಷಗಳು ಕೂಡ ಹೋಗಿ ನಮ್ಮನ್ನು ಒಳಗೆ ತಗಂತಾನ ಅನ್ನತಕ್ಕಂಥ ದೃಢವಾದ ಭಕ್ತಿ ಅನ್ನತಕ್ಕಂಥದ್ದು ಬಂತವನಿಗೆ. ದೃಢವಾದ ಭಕ್ತನೇ ಎದ್ದ. ಆ ರೀತಿಯಾಗಿ ಸದ್ಗುರುವನ್ನು ಪೂರ್ಣವಾಗಿ ಒಲಿಸಿಕೊಂಡ. ಅವನ ಸಖನಾಗಿರ್ತಕ್ಕಂಥ ತುಕ್ಕಪ್ಪ ಅನ್ನುವಂಥ ಸದ್ಭಕ್ತನು ಕೂಡ ಅಷ್ಟೇ ನಿಷ್ಠಾವಂತ, ಭಾಳ ನಿಷ್ಠಾವಂತ. ಆ ಹಿಂದೆ ನೀರಿನ ಸೇವಾ ಬಂದಾಗ ಇವನೇ ಪ್ರಧಾನ ಮುಂದೆ ಬಂದು ಹೇಳಿದೇನು, ನಾನು ಜೀವ ಹೋಗ್ಲಿದ್ರ ಕಾಲಾಗ ಜಾತ್ರೆಗೆ ನೀರು ತರ್ತಾನೆ ಅಂತ ಹೇಳಿದ್ರು. ಇವರೇ ಭಕ್ತರೇ ಇವರು. ಅವ್ರ ಮನೆಯೊಳಗೆ ಅವ್ರ ಮಗ ಅಂತಕ್ಕಂಥವನು 4-5 ತಿಂಗಳಿಂದ ಜ್ವರ ಪೀಡಿತನಾಗಿ ರೋಗಗ್ರಸ್ತನಾಗಿ ಮಲಗಿ ಬಿಟ್ಟದ್ನಂತೆ. ಅವನು ಪ್ರತಿ ವರ್ಷ ಕರೆಸಿ ಮಂಟಪ ಪೂಜೆ, ಕೀರ್ತನ, ಭಾಳಷ್ಟು ಮಂದಿಗೆ ಅನ್ನಪ್ರಸಾದ, ಕೈಲಾಸ ಪೂಜೆ ಅಂತೆಲ್ಲ ಮಾಡಿಸೋದು ನೇಮತ. ಅವನ ಮನೆಯೊಳಗೆ ಮಾಡಿಸ್ತಕ್ಕಂಥದ್ದು ನೇಮ. ಅದೇ ಒಂದು ದೊಡ್ಡ ಹಬ್ಬ ಅವನ ವರ್ಷಕ್ಕೆ. ಇನ್ಯಾವ ಗೊಜಡಿಗೆ ಹೋಗೋನಲ್ಲ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ತಿಳಿದಿರ್ತಕ್ಕಂಥವ್ರು ಅವರೆಲ್ಲ. ನಮಗೆ ಈ ದೇವರಲ್ಲಂದ್ರೆ ಮತ್ತೊಂದು ದೇವ್ರ ಐತಿ ಬಿಡ, ಈ ಮಠ ಅಲ್ಲಂದ್ರೆ ಮತ್ತೊಂದು ಮಠ ಐತಿ ಅನ್ನೋ ನಾವು. ಅದರಂಥ ನಿಷ್ಠಾವಂತರಾಗಿರ್ತಕ್ಕಂಥವ್ರವರು. ಮಗ ಮನೆಗೆ ಬಿಟ್ಟದ್ದ, ಅವನಿಗೆ ಮೃತ್ಯು ಕಳ ಬಂದುಬಿಟ್ಟಿತ್ತು. ನೇನು ಸಾಯ್ತಾನೆ ಅಂತಕ್ಕಂಥ ಬಿಕ್ಕಳಿಗೆ ಹತ್ತಿಬಿಟ್ಟದ್ದು. ಅವನು ಅವತ್ತು ಕರೆಸ್ಬೇಕಾಗಿತ್ತು. ಎಲ್ಲ ಸಿದ್ಧತೆ ಮಾಡಿದಾನೆ. ಅವನು ಹೇಳ್ತಿ ಇಂಥ ಪ್ರಸಂಗ ಆಗಿಬಿಟ್ಟತಿ ಅಂತ ಹೇಳಿದಾಕೆ. ಮಗಗಾಲೆ ಊರ್ಧ್ವಶ್ವಾಸ ಅಂಥೇಳಿ ಸಾಯಬೇಕಾದ್ರೆ ನೆಟಗಣ ಬಿದ್ದು ಮ್ಯಾಲೆ ಬರ್ತದೆ, ಶ್ವಾಸ ಮ್ಯಾಲೆ ಬರ್ತದತಿ. ಎಲ್ಲ ಇದ್ದದ್ದು ಎಲ್ಲ ಜಾಗ ಬಿಟ್ಕೊಂತ ಮ್ಯಾಲೆ ಬಂದಿರ್ತದೆ. ಆ ಲೆಕ್ಕಕ್ಕೆ ಬಂದದ್ನಂತವನು ತಾಯಿಗೆ ಭಾಳಷ್ಟು ದುಃಖ ಆಯ್ತು, ಭಾಳಷ್ಟು ದುಃಖವಾಯ್ತು. ಸಾಯ್ತಾನ ಮಗ ಅಂತೇಳಿ ಅವಾಗ ಕರೆದು ತೋರಿಸಿಲ್ಲಂತೆ. ಇನ್ನು ಸದ್ಗುರು ಬಂದಾಗ ಅಕಸ್ಮಾತ್ ಸತ್ತ ಅಂದ್ರೆ ಅಳಬೇಕಾಕತಿ, ಹತ್ರ ಅವನಿಗೆ ವಿಕ್ಷೇಪ ಆಕತಿ. ಹೆಂಗೆ ಮಾಡೋದು ಅಂತ ಹೇಳ್ಬಿಡ್ಲೆ ಆಕೆಗೆ ಮನಸಾವಿಚ್ಚಿ ಬೈದು ಬರ್ಬೇಕೋ ಬೇಡ ಇಂಥ ಸಮಯ ಸತ್ರ ಸಾಯಲ್ನಾಕ ಅವ್ನು ಮುಂಜಾನೆ ಹೋಗ್ಯಾನಂತ ಮುಚ್ಚ ಮೇಲೆ ಕಂಬಳಿನ ಅಂತೇಳಿ ಮುಚ್ಚಿ ಕರ್ಕೊಂಬಂದು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೀರ್ತನ ನಡೆದಿತ್ತು, ಸ್ತೋತ್ರ ನಡೆದಿತ್ತು. ಇವನಿಗೆ ಪ್ರತಿ ವರ್ಷ ದರ್ಶನ ಮಾಡ್ತಿದ್ದ, ಎಲ್ಲ ಸೇವಾ ಮಾಡ್ತಿದ್ದ. ಅದೆಲ್ಲ 4-5 ತಿಂಗಳಿಂದನೂ ತೆಪ್ಪಿತ್ತು. ಮನೆ ಬಂದ ಭಾಳಷ್ಟು ಉತ್ಸುಕನಾಗಿ ಮಾಡ್ತಿದ್ದ. ಇದೆಲ್ಲ ಬಂದಾರ ನನಗೆ ಗೊತ್ತಾಗ್ತಲ್ಲ. ಭಾಳಷ್ಟು ಅಲ್ಲೇ ಅವನಿಗೆ ಚದ್ದರ್ ತೆಗೆನ ಶಕ್ತಿನೂ ಇದ್ದಿದ್ದಿಲ್ಲ ಅವನಿಗೆ. ಯಾಕೆ ನಮಗೂ ಕೊನೆ ಕಾಲದಾಗ ಹಂಗೆ ಆಕತಿ. ನಮ್ಮ ಕಣ್ಣಿನ ಮೂಗಿನ ಮೇಲೆ ನೋಡಕ್ಕೆ ಕುಂತ್ರೆ ಹೊಡ್ಕೊಳಕ್ಕೆ ಬರಲ್ಲ. ಈ ಕೈಗಳಿಗೆ ಎಲ್ಲಿರ್ತಾವೆ ಅಲ್ಲೇ ಬಿದ್ದಿರ್ತವೆ, ಅಲ್ಲೇ ಎಲ್ಲ ಆಗ್ತಿರ್ತತಿ. ಅವ್ರು ಏನು ಚೂಸ್ಕೊಂಡು ತೊಳಿತಾರೋ ಗೊತ್ತಿಲ್ಲ. ನಾವು ಯಾರ್ದು ತೊಳೆದಿಲ್ಲ ಅಂದಾಗ ಅವರು ತೊಳೆದಿಲ್ಲ ಅಂತ. ನಾವು ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ ಅಂದ್ರೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರ್ತಾರೆ. ಅಲ್ಲಿ ಹಿಂಗೋಟಾಗಿ ಏನಾರು ಆಗಿ ನೆಲಕ್ಕೆ ಬಿದ್ದ, ಅಲ್ಲಿ ಬಿದ್ದ, ಇಲ್ಲಿ ಬಿದ್ದ, ಕಾಲು ಮುರ್ಕೊಂಡು ಏನಾರು ಆಗಿ ಸಾಯದ ಏನು ಮಾಡಿರ್ತೇವೆ ಅದನ್ನು ಅನುಭವಿಸ್ಬೇಕು ಅಂತೇಳಿ ಹಂಗೆ ಹಾಕತಿ. ಮೂನೆ ಸಿಂಬಳು ಬಂದ್ರು ವರ್ಷಣಕ್ಕಾಗಲ್ಲ, ಜ್ವಲ್ ಸುರಿಸಿದ್ರು ವರ್ಷಣಕ್ಕಾಗಲ್ಲ. ನೆಲ ಕಟ್ಕೊಂಡು ಬಿದ್ದು ಬಿಡ್ತು ಅಂದರೆ ಬೆನ್ನೆಲ್ಲ ಉಳ್ತಿರ್ತವೆ, ನಾರ್ತಿರ್ತವೆ. ನಾವು ನೋಡೋಕೆ ಹೋಗಿರ್ತಾವಲ್ಲ, ಅಲ್ಲೆಲ್ಲ ಗೊತ್ತಾಗತ್ತೆ ನಮಗೆ. ನೋಡೋಕೆ ಹೋಗಿರ್ತಾವಲ್ಲ, ನೋಡ್ತಿರ್ತವೆ, ಏಕರಕ ಮೊದಲು ನೋಡ್ತಿರ್ತವೆ. ಎಲ್ಲ ಕೆಂಪಾಗಿಬಿಡ್ತತಿ, ನಾರ್ತಿರ್ತತಿ, ಕಣ್ಣು ಬಿಡ್ತಿರ್ತವೆ. ಏನು ಫುಜೀತಿ ಅಂದ್ರೆ ಅಷ್ಟು ಫುಜೀತಿ. ಅವಕ್ಕೆ ಏನೇನೋ ಆಸೆಗಳಿರ್ತವೆ. ಮಗಳು ನೋಡ್ಬೇಕು ಅನ್ನೋ ಆಸೆ, ಮಗನ ನೋಡ್ಬೇಕು ಅನ್ನೋ ಆಸೆ, ಅಳಿಯನ್ ನೋಡ್ಬೇಕು ಅನ್ನೋ ಆಸೆ, ಏನೇನೋ ಭಾಳ ಆಸೆ ತುಂಬ್ಕೊಂಡು ಅವ್ರ ಸಾಯಂಗೆಲ್ಲ ಅವ್ರು ಎಳಿತಿರ್ತಾರೆ. ಇತ್ಲಾಗಿದ್ದು ಎಳಿತಿರ್ತತಿ.
ಭಾಳ ಫಜಿತಿ, ಹಿಂಸೆ ಕೆಲಸ ಅದು, ಅಂಥ ಅವಸ್ಥೆ ಅದು. ಅಂಥ ಸ್ಥಿತಿಯೊಳಗೆ ಅವನು ದರ್ಶನ ಕೊಟ್ಟು ಹೋಗಿಬಿಟ್ಟಿದ್ರೆ ಸಾಕಾಯ್ತು, ಪಾದ ತಲೆ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ರೆ ಸಾಕಾಯ್ತು, ನಾವು ಸುಮ್ಮನೆ ಪ್ರಾಣ ಬಿಟ್ಬಿಡ್ತಿದ್ದೆ ಅಂತ ಅವನು ಪ್ರಾರ್ಥನಾ ಮಾಡ್ಕೊಳಕತ್ತಿದ್ದ. ಇವರು ಕೂತಿದ್ರು. ಚಕ್ಕನ ಅವನು ತೊಕ್ಕಪ್ಪನ ಕರೆದು ಹನುಮಂತ ಎಲ್ಲದನ ಅಂತ ಕೇಳಿದ್ರು. ಅವನು ಗೊಡುವೆ ಯಾಕಪ್ಪ, ಈಗ ನೀವು ಸುಮ್ಮ ಪೂಜೆ ಮಾಡಿಸಿ ಅಂದ ಅವನು. ಅವ್ರಿಗೇನು ಏನಿರೋದಿಲ್ಲ ಅವ್ರಿಗೆ, ಅವ್ರಿಗೇನು ಅಷ್ಟು ಇದೇ ಅಲ್ಲ ಅವ್ರಿಗೆ. ಸುಮ್ಮ ಪೂಜೆ ಮಾಡಿಸ್ಬೇಕು, ಸುಮ್ಮ ಉಣ್ಬೇಕು. ಈಗೆಲ್ಲ ಜನ ಸೇರಿದಾರ, ಅವನ ಸುದ್ದಿ ಹೋಗಂಗಲ್ಲ ಅಂತ ಇವನಂದ. ಬಹುತೇಕ ಸತ್ತಿರ್ಬೇಕು ಅಂತ ಅವನಿಗೆ. ಸತ್ತರ್ ನೋಡಿಬಿಟ್ರು ಮನೆಯಾಗ ಅಂದ್ರೆ ಎಲ್ಲರೂ ಉಣ್ಣೋದು ಬಿಡ್ತಾರ ಅಂತ ಅವನಿಗೆ. ಹೌದಾ? ಸತ್ತರ ಮನೆಗೆ ಯಾರು ಉಣ್ಣಕ್ಕೆ ಹೋಗ್ತಾರೆ? ಹುಡುಗ ಸತ್ತಾನ ಅಂದ್ರೆ ಮತ್ತೆ ಮಾಡಿದ್ದೆಲ್ಲ ಬಿಟ್ಟು ಹೋಗ್ಬಿಡ್ತಾರ. ಅದೇನು ಬೇಡ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವನು. ಸಾಯಂಗಾಗಿದ್ದ ಸಾಯ್ತಾನ ಅಂತೇಳಿ ಕಂಬಳಿ ಒಚ್ಚಿ ಹೋಗ್ಬಿಡ್ತಾನ. ಅದ್ರಾಗ ಅವನಿಗೆ ಕಂಬಳಿ ಸೇದ ತಕೊಳಕ್ಕೆ ಬರಂಗಲ್ಲ, ದೊಡ್ಡ ಬುರ್ನಾರ್ ಸಾಕಿಬಿಡ್ತಾನ ದಪ್ಪ ಅಂದ. ಒಳಗೆ ಇಲ್ಲ ನಂದು ಕೆಲಸ ಐತಿ ಅಂತ ಇವರು. ಬೇಡಪ್ಪ, ಈಗ ಪೂಜೆ ಮಾಡ್ಬೇಕು, ಪೂಜೆ ಆಗ್ಬೇಕು, ಪ್ರಸಾದ ಆಗ್ಬೇಕು, ಆಮೇಲೆ ಹೋಗಬೇಕಾದ್ರೆ ನೋಡಿ ಹೋಗುತ್ತೆ ಅಂತ ಇವನು. ಎಲ್ಲ ನಾನೀಗ ಹೋಗ್ಬೇಕು ಅಂತೇಳಿ ಚಟ್ನ ಎದ್ದು ಬಂದ್ರಂತೆ. ನಿರುಪಾಯನ ಅದನ್ನು ಗುರು ಭಾಳ ಆಗ್ರಹ ಮಾಡ್ತಾನಂದ್ರೆ ಬಂದು ತೆಗಿಯೋನ್ ಮ್ಯಾಗಳದ ಅಂತ ಅಂದ್ರಂತೆ. ಅವನ ಮ್ಯಾಗಳ ಕಂಬಳಿ ತೆಗೆದ್ರಂತೆ. ಆಲೆ ಮ್ಯಾಲುಸ್ರು ಮ್ಯಾಲು ನೆಡ್ಗಣ ಬಿದ್ದಿನೇನು ಆಲೆ ಅರ್ಧ ಹೋಗಿದ್ನು ಅವನು ಗೊತ್ತಿಲ್ಲ. ಹತ್ತಿರ ಕುತ್ಕೊಂಡು ಅವನ ಹಸ್ತಕ್ಕೆ ಸ್ಪರ್ಶ ಮಾಡಿ ವಿಭೂತಿ ಹಚ್ಚಿ ಮೈ ತುಂಬ ಕೈಯಾಡಿ ಇವನು ಏನಾಗಿಲ್ಲ, ಯಾಕೆ ಹಿಂಗೆ ಮುಚ್ಚಿದಿರು ಅಂತಂದ್ರಂತೆ. ಅವಾಗ ಅವನ ಕಣ್ಣು ಹಂಗೆ ಸೌಕಾಸಿ ಬಿಟ್ನಂತೆ. ಕಣ್ಣು ಬಿಟ್ಟು ಕೂಡಲೇ ಅವ್ರು ನೋಡಿದ್ರು. ಆಮೇಲೆ ಅವರೇ ಎನಿಸ್ಕೊಂಡಿಸಿರಂತ ಕುತ್ಕೊಂಡ್ಬಿಟ್ನಂತೆ ಅವನು. ಅಷ್ಟು ದಿವಸ ನೆಲ ಕಟ್ಟಿರೋನು. ಹನುಮಂತಪ್ಪ ಇವನಿಗೆ ಏನಾಗೋದಿಲ್ಲ, ಏನು ಆಗಿಲ್ಲ, ಸುಮ್ಮನೆ ನಿಮ್ಗೆ ಹಂಗೆ ಏನೇನು ಆಗೈತಿ ಅಂತ ಕಲ್ಪನೆ ಆಗೈತಿ, ಪೂಜೆ ಸಮಯದ ಕರ್ಕಮ್ಮ ಅವ್ನು ಬರ್ತಾನೆ, ಅವ್ನು ನೋಡ್ತಾನೆ, ಏನೂ ಆಗೋದಿಲ್ಲ ಅವನಿಗೆ ಅಂತೇಳಿ ಮತ್ತೆ ಕುಂತ್ರಂತೆ. ಇವನು ಅಲ್ಲೇ ಕೂತ್ಕೊಂಡು ಪೂಜೆ ಆಗೋದಿರೋದು ನೋಡ್ತಿದ್ದಂತೆ. ಮಂಗಳಾರತಿ ಆಗ್ಬೇಕಾದ್ರೆ ತಾನೇ ಎದ್ದು ಬಂದ್ಬಿಟ್ನಂತೆ. ಅಲ್ಲಿ ಎದ್ದು ಬಂದು ತಾನೇ ಮಂಗಳಾರತಿ ಮಾಡಿದಂತೆ. ಎಲ್ಲರಿಗೂ ಭಾಳಷ್ಟು ಸಂತೋಷವಾಯಿತು. ಭಾಳ ದುಃಖದಾಗಿದ್ದರು ಪರಿವಾರ ಎಲ್ಲ. ಅವ್ರಿಗೆಲ್ಲ ನೋಡಿ ಎಂಥ ದಯಮಯ. ನಾವು ಹೇಳದೇ ಇದ್ರೂ ಕೂಡ ಬಂದು ಸದ್ಗುರು ತಾನೇ ಈ ಪ್ರಕಾರವಾಗಿ ಅವನಿಗೆ ಅನುಗ್ರಹ ಮಾಡಿದ, ಅವನ ಅನಿಷ್ಟವನ್ನು ದೂರ ಮಾಡಿದ ಅಂತ ಸಂತೋಷ ಸಂಭ್ರಮದಿಂದ ಆ ಪ್ರಕಾರವಾಗಿ ನಡೀತು. ಪೂಜೆ ಆಯಿತು, ಎಲ್ಲರದ್ದು ಪ್ರಸಾದ ಆಯ್ತು. ಅವನಿಗೂ ಪ್ರಸಾದ ಕೊಟ್ಟರು, ಅವನು ಉಂಡ. ಮತ್ತು ಮಾಡಿದ ಯಥಾ ರೀತಿ ಬರಲಿಕ್ಕೆ ಕದಿದ. ಅದ್ರ ಮೇಲೆ ಆ ಪರಿವಾರಕ್ಕೆ ಬಹಳಷ್ಟು ಸದ್ಗುರುವಿನ ಮೇಲೆ ವಿಶ್ವಾಸ, ಭಕ್ತಿ, ಪ್ರೇಮವೆನ್ನುವಂತಹದ್ದು ಮೂಡ್ತು. ಅದೇ ಸಮಯಕ್ಕೆ ಭಾಳಷ್ಟು ದೂರದಿಂದ ಭಕ್ತರಾಗಿರ್ತಕ್ಕಂಥವ್ರು ಮಠದಾಗಿಲ್ಲ ಅಂದ್ಕೂಡಲೇ ಅಲ್ಲಿ ಆ ಮನೆಗೆ ಬಂದಿದ್ರು. ಬಾಂಬೆ ಗಿಂಬೆ ಕಡೆಯಿಂದ ಬಂದರು. ಅವರು ಅದನ್ನೆಲ್ಲ ನೋಡಿ ಭಾಳಷ್ಟು ಸಂತೋಷಪಟ್ಟು ಸದ್ಗುರುವಿನ ಚರಣದಲ್ಲಿ ದೃಢವಾಗಿರ್ತಕ್ಕಂಥ ವಿಶ್ವಾಸ, ಭಕ್ತಿ ಮೂಡ್ತು. ಆ ಮುಖೇಣವಾಗಿ ಸದ್ಗುರುವಿನ ಸೇವಾ, ಸದ್ಗುರುವಿನ ಭಜನ, ಸದ್ಗುರುವಿನಿಂದ ಉಪದೇಶ ಇವನ್ನೆಲ್ಲ ಪಡೆದುಕೊಂಡು ಧನ್ಯರಾದರು ಎಂಬಲ್ಲಿಗೆ ಸಿದ್ಧಾರ್ಥ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು.